ಸುಮ್ಮನೆ ಹೋದ್ರೆ ಸರಿ. ಸ್ವಲ್ಪ ಅವ್ರನ್ನ ಕರೀರಿ ಅಣ್ಣ, ಮಾತಾಡ್ಬೇಕ. ಲೋ, ಅವರು ಫಾರಿನ್ ಟೂರ್ಗೆ ಹೋಗಿದ್ದಾರೆ ಕಣೋ, ಇನ್ನು ಬರೋದಿಲ್ಲ ಕಣೋ. ಸುಮ್ಮನೆ ತಲೆ ತಿನ್ಬೇಡ, ಹೋಗೋ ಹೋಗೋಲೇ. ಹಲೋ ಮಿಸ್ಟರ್, ನನ್ನ ಹೆಸರು ಪೀಟರ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ವಿಠಲ. ಹೌದಾ, ವಿಠಲ. ಏನು ಕುರುಕಿರಣ್ ಅವ್ರು ನೋಡಕ್ಕೆ ಬಂದ್ರಾ? ಅವರು ಫಾರಿನ್ಗೆ ಹೋಗಿದ್ದಾರೆ, ಇವತ್ತು ಬರಬೇಕಾಗಿತ್ತು. ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ತಿಂಡಿ ತಿಂದ್ರಾ? ಅದನ್ನೆಲ್ಲ ಬಗೆಹರಿಸಿ ಬರುತ್ತಾನ ಇಟ್ಟು ತಾತ್ ಅವಂಗಲ್ಲ ಬಿಡು. ನೀನೇ ಸುಮ್ಮನೆ ಹೇಳಾಕತ್. ಅಯ್ಯ, ನಿನ್ ಮಗ ಏನ್ ಮಾಡಿದ್ರು ನಿನ್ ಖರೇನ ಅನಿಸ್ತತಿ. ಅಲ್ಲ, ನಾನು ನಿನ್ ಗೆಳತಿ, ನನ್ನ ಮಾತು ನಂಬುದಿಲ್ಲ ನೀನು. ನಾನು ಸುಳ್ಳು ಹೇಳಾಕತ್ತೀನಿ ಏನಿಲ್ಲಿ. ಯಾಕೆ ಜಗಳ ತೆಗ್ದಿಯಪ್ಪ ಅಂತ ಕೇಳಿದ್ರೆ ಏನಂದ್ ಗೊತ್ತೇನವ? ನಮ್ಮ ಮನಿ ಗೋಡಿಗ ಅಂಟಿಸ್ಬೇಡ. ಕನ್ನಡ ಸಿನಿಮಾ ಪೋಸ್ಟರ್ ಅಷ್ಟ ಅಂಟಿಸ್ಬೇಕು. ಕನ್ನಡ ಸಿನಿಮಾ ಪೋಸ್ಟರ್ ಅಣ್ಣ, ತಗೊಂಡ್ ಹೋಗ್. ಯಾಕ್ಲೇ ಮಗನ ಮುಕ್ಲಿ ಕಡಿಯಕತ್ತೈತೇನ? ನಿನ್ನ ಮುಕ್ಲಿ ಕಡಿತಿರೋದಕ್ಕ ಬ್ಯಾರೆ ಭಾಷೆ ಸಿನಿಮಾನ ನಮ್ಮೂರಿಗೆ ತಂದು ಆ ಸಿನಿಮಾದ ಪೋಸ್ಟ್ರನ್ನ ನಮ್ಮ ಮನೆ ಗೋಡಿ ಮೇಲೆ ಅಂಟಿಸಕತ್ತಿ. ತಗೊಂಡ್ ಹೋಗ್. ಜಾಸ್ತಿ ಆತಲೇ ಮಗನ ನಿಂದ. ಸುಮ್ನ ಇದ್ರ ಸರಿ, ಇಲ್ಲಿ ಕಂದ್ರ ನಿನ್ ದುಬ್ಬಾನ ಹಲ್ಗಿ ಹಂಗ ಪಡ್ದಾಕ್ಬಿಡ್ತೀನಿ ಮಗನ. ಅದ್ರಾಗೇನ್ ತಪ್ಪೈತಿ? ರಾಜ್ಕುಮಾರ್ ಸಿನಿಮಾ ನೋಡಿ ಎಷ್ಟು ಮಂದಿ ಚಲೋ ಬಾಳೆ ಮಾಡಕತ್ತಿಲ್ಲ ಹೇಳ. ನನ್ನ ಮಗಂಗ ರಾಜ್ಕುಮಾರ್ ಅಂದ್ರೆ ಜೀವ. ಅವ ನೋಡಕ್ಕೂ ರಾಜ್ಕುಮಾರ್ ಇದ್ದಂಗ ಅದಾನ. ಹೇಳ ಹಿಂಗ ಅವ್ನು ಹೇಳಿ ಪೋಲ್ಸಿ. ಆತ, ನಾ ಇನ್ನ ಊರಿಗೆ ಹೋಗ್ಬೇಕು. ಇದನ್ನೆಲ್ಲ ನಿನ್ನ ಮನ್ಯಾಗಿಟ್ಟ ನಾ ಊರಿಗೆ ಹೋಗ್ತೀನಿ. ಆತ್ ಬಿಡ ಸಾವ್ಕಾರ್ತಿ, ಹೋಗುಣ್ ನಡಿ. ನೀನು ನಮಗಾಗಿ ಕಾವಿ
ಏನ್ ಬೇಯೋವಾ ಏನಂತ ಬೈಲಿ ಹೆಂಗ್ ಶುರು ಮಾಡ್ಬೇಕು ಪೂಜೆ ಅಂತ ಯೋಚನೆ ಮಾಡಕತ್ತಿ ಅಂತ ಕಾಣ್ತೈತಿ. ರೊಟ್ಟಿ ಕೊಡು ಬಾಬೆ. ಹೋಗ್ಬೇ. ಮನಸ್ನಾಗ ಸೇಡಿಟ್ಕೋಬಾರ್ದು, ತಲೆಯಾಗ ಸಿಟ್ಟಿಟ್ಕೋಬಾರ್ದು. ಆ ಹುಡುಗರ ಜೊತೆ ಯಾಕೆ ಜಗಳ ತೆಗ್ದಿದ್ದೀನಿ? ನಂಗೇನಂದ್ರೆ ನಾನು ಸುಮ್ಮನೆ ಇರ್ತೀನಿ ಬೇ. ಅವ್ರು ಮಾತಾಡಿದ್ದ ನನ್ನ ದೇವ್ರ ಬಗ್ಗೆ ಮಾತಾಡಿದ್ರ ನಾ ಸುಮ್ಮನೆ ಇರಂಗಿಲ್ಲ. ಅಲ್ಲೇ ವಿಟ್ಲ ಓದಲ್ಲೆಲ್ಲ ಹುಡುಗಿರಿ ಲವ್ ಲೆಟರ್ ಕೊಟ್ಟು ಪಟಾಯಿಸ್ತೀಯಲ್ಲ, ಎಲ್ರು ಬಂದು ಲಗ್ನ ಆಗು ಅಂದ್ರ ಏನ್ಲೇ ಮಾಡ್ತಿ? ಇನ್ನೇನು ಮಾಡ್ತಾನ್ಲೇ, ಒಂದಮ್ಮ ಇಟ್ಕೊಂಡು ಉಳ್ದಿದ್ವೆಲ್ಲ ನಮಗ್ ಕೊಡ್ತಾನ. ಇವತ್ತು ಕರೆ ಹೇಳಿದಿ ನೋಡ್ಲೆ. ಏನಂದೆ? ಹೊಳ್ಳೆ ಅಲ್ಲಲೇ ಲೇ ನೀನು ಸುದ್ದು ಸುಳ್ಳ ಅಂದೆ. ಈಗ ಕರೆ ಹೇಳಿದ್ರಿ ನೋಡ್ಲೆ ನೀನು. ಹ್ಮ್ ಈಗ ನೀ ಶುರು ಮಾಡ್ಲೆ. ನೋಡಿದ್ದೆಲ್ಲ ಚಲೋ ಕಾಣ್ತೈತಿ, ಚಲೋ ಕಂಡಿದ್ದೆಲ್ಲ ನನಗ ಬೇಕನ್ನಿಸ್ತೈತಿ. ಒಗ್ದಿದ್ ಕಲ್ಗೆಲ್ಲ ಹಣ್ಣು ಬೀಳಂಗಿಲ್ಲ, ಗುರಿ ಇಟ್ಟ ಕಲ್ಲು ಒಗಿತಿರೋದ. ಯಾವ್ದಾದ್ರೂ ಒಂದು ಕಲ್ ತಾಕಿ ಹಣ್ಣು ಬಿದ್ರೂ ಬೀಳ್ಬೋದ, ಅದಕ್ಕ ಲೈನ್ ಹೊಡಿತಿರೋದು. ಏ ಹೇಳ್ರಲೇ, ಹೊತ್ತಾತ ಇಡೀ ಊರ ಮಲ್ಕೊಂಡಿರ್ತೈತೀಗ. ಹೇಳ್ರಿ. ಲೇ ಯಾರ ಮನಿಗ್ಲೇ ತುಡುಗಿಗೆ ಹೋಗೋದು? ಇನ್ಯಾರ ಮನೆಗೆ? ಮಾಲ್ ಇರದ ಅವ್ರ ಮನ್ಯಾಗ, ಸೀದಾ ಅಲ್ಲಿಗೆ ಹೋಗುನು. ಏನ ಹೊಳ್ಳೆ ಅಲ್ಲಲೇ? ಎಷ್ಟು ಸಿಕ್ತೈತಿ ಅಷ್ಟು ಓದ್ಕೊಂಬರೋಣ. ನಡ್ರಿ. ಏನ ಹೊಳ್ಳೆ ಅಲ್ಲಲೇ? ಏಯ್ ಮುಂಜಾನೆ ಎದ್ದು ಚರ್ಗಿ ತಗೊಂಡು ಸಂಡಾಸ್ಗೆ ಹೋಗ್ತೀವಲ್ಲ, ಅವಾಗ ಹೇಳ್ತಾನೆ ನಡಿ. ಹಂಗ ಹೇಳ ಮತ್ತ. ನಡ್ರಿ ಲಗುನ. ಲೇ ಶೆಫಿಯಾ ಬಸ್ಯಾ, ನೀವಿಬ್ರು ಇಲ್ಲೇ ರೀ, ನಾ ಒಬ್ನ ಒಳ ಹೋಗ್ತೀನಿ. ಗೌಡನ ಮಗಳು ಒಬ್ಬಾಕಿ ಅದಳಂತ ಕುಳ್ಳಿನ ಚೀಲ ಭಾಳ ಹುಷಾರಿಂದ ತಗೊಂಬಾರ್ಲೇ. ಏ ಸಂಕವ, ನಿನ್ ಮಗನ್ ಹದ್ಬಸ್ತಾಗಿ ಇಡ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚರ್ಮ ಸುಲಿಸ್ಲೋ? ಯಾಕ ಸುಂದ್ರವ, ಏನಾತ? ನನ್ನ ಮಗನ್ ಹಿಂಗ್ಯಾಕ್ ಬಯಕತಿ? ಅವ ಮಾಡಿದ ಕೆಲ್ಸಕ್ಕೆ ಬೈದ ಚಂಡುವಿನ ಹಾರ ಹಾಕ್ತಾರೇನ? ಏನ್ ಮಾಡ್ದ ಅಂತಾರ ಹೇಳ ಸುಂದ್ರವ, ಹಿಂಗ್ಯಾಕ್ ಓದಾಡಕತಿ? ಎಲ್ಲದ ನಿನ್ ಮಗ, ಅವನ್ನ ಕರ್ಸ್ ಕೇಳ ಏನ್ ಮಾಡ್ಯಾನ ಅಂತ. ಯವ್ವ ಸಾಕಾಗೋಗೈತಿ, ಏನ್ ಮಾಡ್ಲಿ ನನ್ನ? ನೀನಾದ್ರೂ ಹೇಳ ಸುಂದ್ರವ. ಏನ್ ಮಾಡ್ಲಿ ಅಂತ ನನ್ ಕೇಳಿದ್ರ? ಅವನ್ಗೊಂದು ಮೂಗ್ದಾರ ಹಾಕು, ಯಾವಾಕಿನಾದ್ರೂ ತಂದ್ ಕಟ್ಟು, ಮೊದ್ಲು ಲಗ್ನ ಮಾಡು. ನಿನ್ನೆ ರಾತ್ರಿ ನನ್ ಗಂಡ ಇಲ್ದಿದ್ದಾಗ ನಮ್ಮನೆಗ್ ಬಂದಿದ್ದ. ಹರಿಯದ ಹುಡುಗಿ ಒಬ್ಳೆ ಇದ್ದಾಗ ಯಾಕೆ ಬರ್ಬೇಕಿತ್ತು? ತಿಳಿಯಂಗಿಲ್ಲೇನ ಅವನ್ಗ? ಕರಿ ಅವನನ್ನ ಕಪ್ಪಾಳ ಕೊಟ್ಟು ಕೇಳ್ತೀನಿ. ಹಡಿಯ ಹಳೆ ಬಾಡ್ಯ. ಲೇ ಸುಂದ್ರವ, ನಾಲ್ಗೆ ಬಿಗೇರ್ದ್ ಮಾತಾಡೋ. ನಾನೇನೋ ನಿಮ್ ಮನೆಗ ಬಂಗಾರ ರೊಕ್ಕ ತೊಡಗ್ ಮಾಡಕ್ ಬಂದಿರ್ಲಿಲ್ಲ. ಹೋಳಿ ಹುಣ್ಮ್ಯಾಗ ಕಾಮಣ್ಣ ಸುಡಕ ಕುಳ್ಳು ಕಡೆಗೆ ತೊಡಗ್ ಮಾಡಕ್ ಬಂದಿದ್ನಿ. ನನ್ನನ್ ಬಂದ್ ಕೇಳಿದ್ರ ಕೊಡ್ತಿರ್ಲಿಲ್ಲೇನಾ? ಜಿಟ್ಯ, ಹಳೆ ಜಿಟ್ಯ. ನೀ ಹಿಂಗ ಬಯಕತ್ರ ನಿನ್ ನಾಲ್ಗೆ ಕಿತ್ತ ಕುಗ್ರಾರ್ ಒಟ್ಟಿಗ ಒಣಗಾಕ್ಬಿಡ್ತೀನಿ. ನೀ ಹಿಂಗ್ ಬೈದ್ರೆ ಅವ್ನು ಬಗ್ಗಂಗಿಲ್ಲ, ಅವ್ನು ಹೆಂಗ್ ಬಗ್ಗಿಸ್ಬೇಕು ನಂಗೆ ಗೊತ್ತೈತಿ. ಸರಿ ಆ ಕಡೆ ಅಲ್ಲಿ ಕಟ್ಸೋಳ ಮಗನ, ತುಡುಗು ಮಾಡೋಷ್ಟು ಮುಕ್ಳಿಯಾಗ ಸೊಕ್ಕು ಜಾಸ್ತಿ ಆಗೈತಲ್ಲ ನನ್ನ ಮಗನ. ನೀನ್ ಚರ್ಮ ಹೆಂಗ್ ಸುಲಿಸ್ಬೇಕು ಅಂತ ನೋಡಕಂತಲೇ. ಅವ್ರು ಬಿಟ್ರು ನಾ ಬಿಡಂಗಿಲ್ಲ. ಜಾಸ್ತಿ ಆಯ್ತು ನೋಡ್ರಿ, ಚಲೋ ಅಂದೆ ನೋಡ್ರಿ. ಖರೆ ಐತ್ ನೋಡಮ್ಮ. ನಿಂಗೆ ಯಾರು ಅನ್ಸಾರ ಹೋಗ್ಬೇ. ಸಾಕ ಮರ್ಯಾದೆ ತೆಗ್ದಿದ್ದು? ಇನ್ನು ಎಷ್ಟಂತ ಜೀವ ತಿಂತಿ ನೀನು? ಹೋಗೆಲ್ಲಾರ ಸಾಯಿ. ಬರ್ಲೆ ಎಲ್ಲಾರ ಸಾಯಕ್ ಹೋಗೋನು. ಅಲ್ಲ ಇವನ ಬರಲೇ. ಹುಡುಗಾಟ.
ಬದಳತಿ ಅಪ್ಪ ಮಾಡಪ್ಪ ನನಗೊಂದ ಹೆಂಡತಿ. ಲೇ ಅಳಿದೇವ್ರ, ನಿನ್ನ ಹುಡುಗಿನ ಆ ಬರ್ನ್ಯಾಗ ಕಟ್ಕೊಂಡು ಕರ್ಕೊಂಬರಕತ್ತಾನ. ಲೇ ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಂಗಿಲ್ಲ ಅಂತ ಹಿರಿಯರು ಹೇಳಿದ ಮಾತು ಸುಳ್ಳಾಗಂಗಿಲ್ಲ ಮಗನ. ಅದು ಹಂಗಲ್ಲಲೇ, ಹೆಣ್ಣು ಹೊನ್ನು ಮಣ್ಣು ಅದು ಯಾರಿಗೆ ಸೇರ್ಬೇಕು ಅಂತ ಬರ್ದಿರ್ತಾನೋ ಪರಮಾತ್ಮ, ಅದು ಅವ್ರ ಹಣಿ ಬರ್ದಾಗ ಸೇರೋದು. ಸುಮ್ಮನ್ ಕುಂತ್ರ ಏನೂ ಆಗಂಗಿಲ್ಲ. ಮನಿ ಕಳ್ಕೊಂಡ್ರನ ಅರ್ಮಾನಿ ಸಿಗೋದು, ಅರ್ಮಾನಿ ಒಳಗ ರಾಜ ಇರೋದು. ಹಂಗ ಹಾ. ಅವ್ವೇ ಏಯ್ ಮುಚ್ಚಲ ಬಾಯಿ. ಏಯ್ ಹೋಗ್ಲಿ ಬಿಡು. ಕಣ್ಣು ಮುಂದನ ಹಾರ್ಕೊಂಡು ಹೋತು. ಅವ ಮನಿ ತುಂಬಿಸ್ಕೊಳ್ಳಿ, ನೀ ಕಣ್ಣು ತುಂಬಿಸ್ಕೊ. ಇವ ಯಾರೋ ಮಾರಾಯ, ಬಡ್ಡಿ ಸಾಲ ಕೊಟ್ಟವ್ರ ಕತೆ ಫೋನ್ ಮ್ಯಾಲ ಫೋನು ಫೋನ್ ಮ್ಯಾಲ ಫೋನು ಹೊಡ್ಯಾಕತ್ತಾನ. ಈ ಬಡ್ಡಿ ಮಕ್ಳು ನೋಡಿದ್ರೆ ಎಲ್ಲಿ ಹೋದ್ರು ಗೊತ್ತಾಗೋಲ್ದು. ಎಲ್ಲರೂ ಹೋಗೋಣ ಏನಾರ ಮಾಡೋಣ ಕೆಂಪಿ ನನ್ನ ಇದ್ಯಾದ್ಲೆ ನಂಬರ್ ಹೊಸ ಬರಕತ್ತೈತಲ್ಲ. ಆಕಿನ ಏನಾದ್ರು ಕಾಯಿನ ಫೋನ್ಯಾಗ ಫೋನ್ ಮಾಡಿರ್ಬೋದೇನೋ ಅಂತ ನೋಡೇ ಬಿಡೋಣ. ಬಂಗಾರ ಅಜರ ನಮಸ್ಕಾರ ರೀ. ತಿಂಡಿ ಬಂತೇನ್ರಿ? ಗೋಲಕ್ಕ ತಗೊಂಡು ಗುಡಿಗೆ ಬಂದು ಬಿಡ್ತೀವ್ರಿ. ಆತ್ರಿ ನಮ್ಮ ಹುಟ್ಟಿಲ ಪಾಂಡ್ರಂಗನ್ ಹಾಡ್ನ ಭಾಳ ಚಂದ ಆಡ್ತಾನ್ರಿ. ಎಲ್ರು ಸಂತರು ಬಂದಾರೇನ್ರಿ? ಹಂಗಾರ ನಾವು ಬಂದು ಬಿಡ್ತೀವ್ರಿ. ನನ್ ಕೊಡ ತೆಗೆದ್ಕೊಡ್ತೀಯಾ? ತೆಗೆದ್ಕೊಡಂಗಿಲ್ಲ. ಅಯ್ಯೋ ಹಂಗ ಅನ್ಬೇಡ. ಮಾಲಾ ಹೇಳಾಕತ್ತಿದ್ಲು ಊರಾಗಿರೋ ಇಂಥ ದೊಡ್ಡ ಬಾವ್ಯಾಗ ಇಳಿದು ಕೊಡ ತೆಗೆದ್ಕೊಡೋನು ನೀನ್ ಒಬ್ನೇ ಅಂತ. ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ ಕೊಡ ತೆಗೆದ್ಕೊಡ್ತೀಯಾ? ನಿನಗ್ ಪುಣ್ಯ ಬರ್ತೈತಿ. ಏ ಅಳಿಯ ದೇವ್ರ ಬರ್ತಿಯಕ್ಕಂದ್ ಕೊಡ ತೆಗ್ಕೊಡು ಅಳಿ ದೇವ್ರ. ಹಾ This is All India Radio. The news read by Meera Gandhi Gulab. ಏಯ್ ಕಪ್ಕೊಂಡ್ರ ಇಂಗ್ಲಿಷ್ ನ್ಯೂಸ್ ಬರಾಕತ್ತೈತಿ. Abortions are not the only permissible method for the ಹನಿಮೆ ಬಂದ ಏ ಮಗನ ಒಳ್ಳಪಳ ನಿನ್ನ ಮಾಡದನ ಈ ಸರ ನಾ ಮಾಡ್ತಾನೆ ತಡಿ. ಏನಂದಿ? ಒಳ್ಳೆ ಅಲ್ಲಿ ಹೋಗಿ ಮಾಡ್ತಾನೆ. ಹನಿಮೆ ಸತ್ತಲೆ ಮಗನ ನೀನ. opinion on the president. ಹಾದಿ ಹಿಡಿದು ನಾ ಹೋಗುವಾಗ ಹಳ ಒಗಿತಿದ್ದೆ ನೀನು ತಂದಾಗ. ನೋಡ್ಕೊಂಡು ಬಾರ್ಲಿ. ಹೊಸ ಗಾದಿ, ಹೊಸ ಅಂಗಿ, ಹೊಸ ಹೂವು. ಏನ್ ಸಮಾಚಾರ? ಇವತ್ತ ನಂದು ಫಸ್ಟ್ ನೈಟ್ ಐತಲೇ. ನಿನ್ನ ಕೈಯಿಂದ ಹಾಕತ್ತೇನಲ್ಲೇ? ಏನಂದಿಲೆ? ಅಪ್ಪ ಅದಕ್ಕೆ ಎಷ್ಟು ಕೊಟ್ಟಿಲ್ಲ? 500 ರೂಪಾಯಿ ಕೊಟ್ಟಿನಿ ನೋಡು. 500 ರೂಪಾಯಿ? ಹೌದು. ತುತ್ತೆಲ್ಲಿ ಇಡ್ತೀಯೋ ಮಗನ? 300 ರೂಪಾಯಿ ಕೊಟ್ಟಿದ್ರೆ ಹೊಸ ಗಾದೆ ಬರೋದು. ನಿನ್ನ ಕೈಯಿಂದ ಆಗ್ಲಿಲ್ಲ ಅಂದ್ರ ನನಗ್ ಹೇಳು, ಮನಿಗೆ ಬಂದು ನಾ ಸಹಾಯ ಮಾಡ್ತೇನೆ. ನೀನೋಗ್ಲೆ. ಆಕಿದ್ಯಾವೂರು ಕೇಳೋ ತಮ್ಮ, ಆಕಿದ್ದೇಂದಂದೆ ಕೇಳೋ ತಮ್ಮ. ಅಲ್ಲಲ್ಲ ಏನ್ ಹನುಮ್ಯ ಉಣ ಈ ಮಾಡ್ಕೊಂಡೇನ್? ಹೌದೇನ? ಹೌದ. ಅವನು ಹೆಂಗ್ ಕೊಟ್ಟಮ್ಮ ಗಾಡಿ? 300 ರೂಪಾಯಿ ಕೊಟ್ಟೇನ್ಪಾ. ಹೂನ್ಲೇ. ಏ 300 ಕೊಟ್ಟು ಗಾಡಿ ತಗೊಂಡಿ ಒಳ್ಳೆ ಮಕ್ಕಳನ್ನ ಹುಟ್ಸ. ನಿನ್ನಂಗ ಸ್ವಾದಗಡಿ ಮಕ್ಕಳನ್ನ ಹುಟ್ಟಿಸ್ಬೇಡ. ಕಲ್ಡಿ ಹಳೆ ಕಲ್ಡಿ. ಏ ಮಕ್ಕ ನೋಡ್ತೆ ಹೋಗ ನಿಮ್ ಮೌನ ಎರ್ರಾಗ ಕರಡಿ ಗುಟ್ಟ್ಯಾ ನೋಡಿ ಹೋಗ. ಎಲ್ಲೋಗಿದ್ದಿಲ್ಲ ಹಣ್ಮ್ಯಾ? ಮನೆಯಿಂದನೇ ಗಾದಿ ತಗೊಂಡೋಗಿದ್ಯಾ? ಕೆರ್ರಾಗ ಈ ನನ್ನ ಮಕ್ಕಳಿಗೆ ನಾನ ಸಿಕ್ಕಿನಂತ ಕಾಣ್ತೈತಿ ಕಾಡ್ಸಾಕ. ಅಯ್ಯೋ ಇವ ಬೇರೆ ಎದ್ರಿಗೆ ಬಂದಲ್ಲೋ ಮರಯ್ಯ. ನನ್ನ ಹೊಸ ಗಾದಿಯಾಗ ಫಸ್ಟ್ ನೈಟ್ ಹಾಕೈತೋ ಇಲ್ಲೋ.
ನಿನ್ನ ಹೆಂಡತಿಯಿಂದ ಇಟ್ಟಲ್ಲ ಓಡಾಡಕತ್ತಾನ ನೋಡು. ನಿನ್ನ ಹೆಂಡತಿನ ಕರೆದು ಸ್ವಲ್ಪ ಬುದ್ಧಿ ಹೇಳು. ಏನೆಲ್ಲ ಮುಖ ನೋಡ್ಕೊಂತ ಕುಂತೀರಿ? ಹಗ್ಲ ಮುಗ್ಲ ಹೋಗಿ ಅವ್ನ ಮನೆ ಮುಂದ್ ಜಗಳ ಮಾಡ್ಬಾರ್ದು ಅಂತ ಇಟ್ಯ ಮಾಡಿರೋ ಹಲ್ಕಟ್ ಕೆಲ್ಸಕ್ಕೆ ತಕ್ಕ ಶಾಸ್ತಿ ಮಾಡ್ಲಿ ಅಂತ ನಿಮ್ಮನ್ ಗೌರ್ಸಿದ್ದ. ಏನ್ ಹಲ್ಕಟ್ ಕೆಲ್ಸ ಮಾಡ್ಯಾನಂತ ಕೇಳ್ವಿ ಈ ಇಟ್ಯನ್ನ. ಏ ಬರ್ಮಪ್ಪ, ಏನಾತ? ಇಟ್ಟೆ ಅದನಲ್ರಿ ಬರ್ಮಪ್ಪ, ಅವನ ಹೆಸರು ವಿಠಲ. ವಿಠಲ, ನಾವು ನಿನಗ ಭರ್ಮ್ಯ ಅಂದ್ರ ನಿನಗ್ ಹೆಂಗಕತ್ ಹೇಳು? ಏ ಬರ್ಮಪ್ಪ, ಹಂಗೆಲ್ಲ ಮಾತಾಡ್ಬಾರ್ದು, ಚೆನ್ನಾಗಿ ಮಾತಾಡು. ಏ ಸೋಮಣ್ಣ, ನಿನ್ನಿಂದ ನಾ ಕಲಿಬೇಕಾಗಿಲ್ಲ. ಯಾರ್ ಗೋಡಿ ಹೆಂಗ್ ಮಾತಾಡ್ಬೇಕನ್ನೋ ನನ್ಗೆ ಗೊತ್ತೈತಿ. ನೀ ಪಾಠ ಕಲ್ಸಕ್ ಬರ್ಬೇಡ ನನಗ. ಸುಮ್ನ ದೋತ್ರ ಮುಚ್ಕೊಂಡು ಕುಂದ್ರ. ಭರ್ಮಪ್ಪ, ಹಿರಿಯರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೋ. ಇರ್ಲಿಕ್ಕಂದ್ರ ನಿನ್ ಹೆಂಡತಿ ಮುಂದ ಮರ್ಯಾದೆ ತೆಗಿಬೇಕಾಗ್ತದ. ಭರ್ಮ್ಯ ಲೇ, ಜಗಳಾಡೋ ತಿಂಡಿದ್ರ ಸಂಜಿ ಮುಂದ ಕಣ್ವಿ ಹತ್ರ ಬಾ, ಗೊದ್ದಾಡೋಣು. ಹಿರಿಯರ್ ಕುಂತಾರ, ತಪ್ಪು ಮಾಡ್ದವ್ರಗ ತಿದ್ದಿ ಬುದ್ಧಿ ಹೇಳ್ತಾರ. ಏಯ್, ತಿದ್ದಿ ಬುದ್ಧಿ ಹೇಳಕ್ಕ ಇದೇನ್ ಪಾಠ ಮಾಡೋ ಸಾಲಿ ಅಲ್ಲ. ಏ ಬರ್ಮಪ್ಪ, ಏ ಸುಂದ್ರವ್ವ, ಸಣ್ಣ ಹುಡುಗರು ಕೂಡ ಏನವ್ವ ನಿನ್ ಕೆಲ್ಸ? ಹೋಗ್ ಕುಂದ್ರವ್ವ. ಲಗ್ನ ಆಗಿ ಬಂದು ಇನ್ನೂ ಅರ್ಶನ ಮೈ ಯಾರಿಲ್ಲ ಹುಡುಗಿದು. ಸಂದಿಗೊಂದಾಗ ಹೋಗಿ ಬರ್ಮಪ್ಪನ ಹೆಂಡತಿನ ಮಾತಾಡ್ಸ್ತಾನಲ್ಲ, ಬರ್ಮಪ್ಪಂದ್ ಎಷ್ಟು ಹೊಟ್ಟು ಉರಿಬಾರ್ದು ಹೇಳು. ನೀ ಲಗ್ನಾಗ ಹೊಸ್ದಾಗ ನನ್ ಗಂಡ ನಿನ್ ಹೆಂಡತಿನ ಮಾತಾಡ್ಸಿದಕ್ಕ ಒಂದ್ ವಾರ ತವ್ರ ಮನೆ ಕಳ್ಸಿದ್ದಲ್ಲ, ನೆನ್ಪಿಲ್ಲೇನಾ? ಅಯ್ಯ, ಈ ಇಟ್ಟೆನ ಯಾಕೆ ಕಳ್ಸಿದೆ ಅಂತ ಹೇಳೋದ್ ಬಿಟ್ಟು ಈಕಿ ಬ್ಯಾರೇನ ಹೇಳಾಕತ್ತಾಳಲ್ರಿ ಅಪ್ಪ. ಈ ಸೋಳ ಮಗನ್ಗೆ ಊರ್ ಹಿರಿಯರೆಲ್ಲ ಸೇರಿ ಬುದ್ಧಿ ಹೇಳಿದ್ರೆ ಬುದ್ಧಿ ಬರಂಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚರ್ಮ ಸುಲ್ಸ್ರಿ. ಇಲ್ಲಿ ಕಂದ್ರ ಇವ್ರ ಅವನು ಸೀರಿ ಕಳಿಸಿ ಊರ್ ಬಿಟ್ಟು ಓಡಿಸ್ರಿ. ಯಾಕೆ ಸಂಕವ ಅಲ್ಯಾಕ್ ಕುಂತಿ? ಒಳಗ್ ಬಾ. ಯಾಕೆ ಏನಾತ? ಮಾರಿ ಯಾಕೆ ಸಣ್ಣದ್ ಮಾಡಿದಿ? ನಡಿ ಒಳಗ್ ನಡಿ, ಚಾ ಮಾಡ್ಕೊಡ್ತೀನಿ ಕುಡಿಯೋಣ. ಹೇಳ ಹೇಳ ಹೇಳ. ಯಾಕೆ ಸಪ್ಪಗಿದಿ? ಏನಾತ? ನನ್ನ ಮಗ ವಿಟ್ಲಿನ್ ಲಗ್ನ ಚಿಂತೆ ಬಿಟ್ರೆ ನಂಗೆ ಬೇರೆ ಏನದು ಹೇಳು? ಊರ್ನಾಗ ಮಂದಿ ಎಲ್ಲ ಸೇರಿ ನಿಮ್ ವಿಟ್ಲಿಂಗ್ ಲಗ್ನ ಮಾಡ್ಲಿಲ್ಲ ಅಂದ್ರೆ ಊರಿಂದಾನೇ ಓಡಿಸ್ತೀವಿ ಅಂದಾರ. ಇವನ್ಗಿದ್ರ ಲಗ್ನ ಚಿಂತೆನೇ ಇಲ್ಲ. ಹಾಡು ಭಜನೆ ಅಂತ ಅಡ್ಡಾಡ್ಕೊಂಡು ಊರೆಲ್ಲ ಸುತ್ತಾನೆ. ನಾನು ಏನ್ ಮಾಡ್ಲಿ ಹೇಳ? ಇಷ್ಟನಾ? ನಾನಾ ಮೊದ್ಲು ತಲೆ ಕೆಡ್ಸ್ಕೊಂಡ್ ಬಂದೀನಿ, ಮೇಲಾಗ ನೀನ್ ಬೇರೆ ತಲೆ ಕೆಡ್ಸ್ತಿಯಲ್ಲ ಯವ್ವ. 9 ಹೆಂಗ್ ಲಗ್ನ ಆಗ್ತದೆ ವಿಟ್ಲಿಗೆ? ನೋಡಕತ್ತೀರ? ಪ್ರಿಯ ವೀಕ್ಷಕರೇ, ನಿಮ್ಮ ಭವಿಷ್ಯದ ಆಗುಹೋಗುಗಳ ಬಗ್ಗೆ ವಿದ್ಯಾದಾನ ಪ್ರಭುಗಳು, ಸಂಸ್ಕಾರ ಸೇವಕರು ಹಾಗೂ ಆರೋಗ್ಯ ಪಂಡಿತರು ಆದ ಶ್ರೀ 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 ತ್ರಿನೇತ್ರ ಗುರುಜಿಗಳು. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ಮೊದಲನೇ ಕಾಲರ್ ಯಾರು ಅಂತ ನೋಡೋಣವಾ? ಆಗಬಹುದು. ಹಲೋ, ನನ್ನ ಹೆಸರು ಕೋಮಲಾ ಅಂತ. ನಾನು ಹೊಳೆ ಆಲೂರದಿಂದ ಮಾತಾಡ್ತಾ ಇದ್ದೀನಿ. ಕೋಮಲಾ ಅವರೇ, ನಿಮ್ ಸಮಸ್ಯೆ ಏನು ಅಂತ ಗುರುಜಿ ಹತ್ರ ಮಾತಾಡಿ. ಹೇಳಿಮ್ಮ, ಏನ್ ನಿಮ್ ಸಮಸ್ಯೆ? ಗುರುಜಿ, ನನ್ನ ಮಗಳು ಲವ್ ಮಾಡಿ ಓಡೋಗಿದ್ದಾಳೆ. 3 ತಿಂಗಳಾಯ್ತು. ಅವಳು ವಾಪಸ್ ಬರ್ತಾಳ ಗುರುಜಿ? ಹಾ, ನಿನ್ನ ಮಗಳು ಹುಟ್ಟಿರೋ ಟೈಮು, ರಾಶಿ, ನಕ್ಷತ್ರ ಏನಾದ್ರೂ ಹೇಳ್ತೀಯೋ? ಹೆಸರು ಗಂಗಾ ಗುರುಜಿ, ಕುಂಭರಾಶಿ, ಅಶ್ವಿನಿ ನಕ್ಷತ್ರ. ಓಹೋಹೋ, ಹೆಸರೇ ಗಂಗಾ, ನಿಂತಲ್ಲಿ ನಿಲ್ಲಲ್ಲ, ಎಲ್ಲಾ ಕಡೆ ಓಡಾಡ್ತಿರ್ತಾಳೆ. ನೋಡಮ್ಮ, ನೀನ್ ತಲೆ ಕೆಡ್ಸ್ಕೊಬೇಡ. ಈಗ 3 ತಿಂಗಳು ನಡೀತಾ ಇದೆ. ಇನ್ನು 6 ತಿಂಗಳಾದ ಮೇಲೆ ಮೈ ಭಾರ ಇಳಿಸ್ಕೊಂಡು ನಿನ್ನ ಹತ್ರ ಆದಷ್ಟು ಬೇಗ ಬಂದು ಸೇರ್ಕೋತಾಳೆ. ಅದಕ್ಕೆ ಪರಿಹಾರ ಏನು ಅಂದ್ರೆ, ಕರಿ ಹಸುಗೆ ಬಿಳಿ ಹಾಲು ಕುಡಿಸಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಷ್ಟೇ. ಗುರುಜಿ, ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ಸಂಗ? ಹಲೋ, ನಾನು ನೀಲವ್ ಅಂತ ಬಿಳಿಗಿನ್ ಮಾತಾಡಕತ್ತೀನ್ರಿ. ನಮಸ್ಕಾರಮ್ಮ, ಏನ್ ನಿಮ್ ಸಮಸ್ಯೆ? ನನ್ನ ಗೆಳತಿ ಸಂಕವಂತ್ರಿ. ಆಕಿನ ಮಗನ ಬಗ್ಗೆ ಏನೋ ನಿಮ್ಮ ಹತ್ರ ಮಾತಾಡ್ಬೇಕಂತ್ರಿ. ಆಕಿಗೆ ಫೋನ್ ಕೊಡ್ತೀನಿ, ಮಾತಾಡ್ರಿ. ಗುರುಜಿ ಮಾತಾಡು. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಕಿವಿಗೆ ಇಟ್ಕೋ, ಕಿವಿಗೆ ಮಾತಾಡು. ನಮಸ್ಕಾರ ಗುರುಜಿ, ನಾ ಸಂಕಮ್ಮ ಮಾತಾಡಕತ್ತೀನ್ರಿ. ಓಹೋ ಸಂಕಮ್ಮ, ಹೇಳಿ, ಏನ್ ನಿಮ್ ಸಮಸ್ಯೆ? ನನ್ ಮಗ ವಿಟ್ಲಿನ್ ಬಗ್ಗೆ ಕೇಳ್ಬೇಕಿತ್ರಿ. ಓಹೋ ವಿಠಲ, ವಿಠಲ, ಪಾಂಡುರಂಗ, ಕೃಷ್ಣ, ಸ್ತ್ರೀರೋಲ ಇರ್ಲಿ. ಅವನು ಹುಟ್ಟಿರೋ ತಾರೀಕು, ದಿನಾಂಕ, ನಕ್ಷತ್ರ, ಬೆಳಿಗ್ಗೆ ಹುಟ್ಟಿದಾನೋ, ಮಧ್ಯಾಹ್ನ ಹುಟ್ಟಿದಾನೋ, ಸಂಜೆ ಹುಟ್ಟಿದಾನೋ, ಕರೆಕ್ಟ್ ಟೈಮ್ ಹೇಳೋಕ್ಕಾಗತ್ತಾ? ಏಪ್ರಿಲ್ 1 ಬುಧವಾರ ಮಧ್ಯಾಹ್ನ 12ಕ್ಕೆ ಹಾಡ್ದಿದ್ದೀನ್ರಿ. ಓಹೋ
ಓಹೋ ಏಪ್ರಿಲ್ 1 ಅದಕ್ಕೆ ಇಡೀ ಊರವ್ರನ್ನೇ ಫೂಲ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆ ಮಠ ಮಧ್ಯಾಹ್ನ ಬೇರೆ ಹುಟ್ಟಿದಾನೆ ಅಂತ ಹೇಳ್ತಾ ಇದೀಯಾ. ಹೆಸರು ವಿಠಲ. ಅವನಿಗೆ ಇವಾಗ 7:30 ನಡೀತಾ ಇದೆ. ಶನಿ ಮಹಾತ್ಮ ಹೆಗಲ ಮೇಲೆ ಕಾಲಿಟ್ಟು ತಲೆ ಮೇಲೆ ಹತ್ತು ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನಲ್ಲಿಂದ ಎದ್ದು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು 50,000 ರೂಪಾಯಿ ತಗೊಂಬಂದು ನನಗೆ ಕೊಟ್ರೆ ಹೋಮ ಮಾಡಿ ಶಾಂತಿ ಮಾಡ್ತೀನಿ. ಇದಾಗಲ್ಲ ಅಂತಂದ್ರೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿನ್ನ ಮಗನ ಮದುವೆ ಮಾಡೋ. ಆವಾಗ ನಿನ್ನ ಸೊಸೆ ಬಂದು ಮನೆಯಲ್ಲಿ ದೀಪ ಹಚ್ಚಿ ಮನೇನ ಬೆಳಗ್ತಾಳೆ. ಸರಿ ಹೋಗುತ್ತೆ. ನೋಡು ಏನ್ ಮಾಡ್ತೀಯ ಅಂತ. ಹಲೋ ರೀ ಗುರುಜಿ. ಊರ್ ಚಿಂತಿಗೆ ಮುಲ್ಲಾ ಸೊರಗಿದ್ನಂತ. ಹಳೆ ದೇವ್ರ ಲಗ್ನ ನಾನ ಮುಂದ್ ನಿಂತ್ ಮಾಡ್ತೀನಿ. ಊರ್ ಮಂದಿಗೆ ನೀ ಯಾಕೆ ಅನ್ಸ್ತಿ? ನಾ ಇದೀನಿಲ್ಲ. ನಾಳೆನೆ ಕಮತಿಗೆ ಹೆಣ್ಣು ನೋಡಕ್ ಹೋಗ್ತೀನಿ. ಬಸ್ ಬಂತ್ ನೋಡ. ಎಲ್ಗೋಗ್ಬೇಕ್ರಿ? ಒಂದ್ ಕೆರೂರ್ ಕೊಡಪ್ಪ. ನೀವು ಕೆರೂರನ್ರಿ? ಹೌದವ. ನೀ ಯಾವೂರಾಕಿ? ಗುಳಿದ್ ಗುಡ್ಡ. ಕೆರೂರ್ಗೆ ಯಾಕೆ ಹೊಂಟಿಯವ? ಅಲ್ಲಿ ನನಗೆ ಕೆಲಸ ಸಿಕ್ಕೈತ್ರಿ, ಅದಕ್ಕೆ ಹೋಗ್ತೇನ್ರಿ. ಟೀಚರ್ ಕೆಲಸ ಸಿಕ್ಕೈತಿ. ಕೆರೂರ್ನಾಗ ಯಾರ ಮನೆಯಾಗಿರ್ತೇವ? ಪರದೇಸಿ ಭೀಮವ್ವ ಅವ್ರ ಮನೆಯಾಗ ಕೋಲಿ ಬಾಡಿಗೆ ತಗೊಂಡಿನ್ರಿ, ಅಲ್ಲಿ ಇರ್ತೀನ್ರಿ. ಪರದೇಸಿಯವ್ರ ಮನಿ? ಅದ್ ನಮ್ಮನಿಗ್ ಬಾಳ ಸಮೀಪ ಆಗ್ತದ ಬಿಡುವ. ಚಲೋ ಆತ್ ಬಿಡು. ಹೌದಾ? ಸರಿ, ನೀವೆಲ್ಲ ಹೋಗಿದ್ರಿ? ನನ್ ಮಗಂಗ್ ಹೆಣ್ಣು ನೋಡಕ್ ಹೋಗಿದ್ನಿ ಅವ್ವ. ಓ, ಬಹಳ ಚಲೋ ಆತ್ರಿ. ಏನ್ ಓದಿದೀಯವ್ವ? TCH ಮಾಡೇನ್ರಿ. ಬಾಳ ಓದಿದಿ ಬಿಡು, ಅದಕ್ಕೆ ಅಕ್ಕೋರ್ತಿ ಕೆಲಸ ಮಾಡಕತ್ತೀನಿ. ಹೌದ್ರಿ, ಮಕ್ಳಿಗೆ ಪಾಠ ಹೇಳ್ಕೊಡೋದಂದ್ರೆ ನಂಗೆ ತುಂಬಾ ಇಷ್ಟ. ನೋಡು, ಅದ ಭೀಮವನ್ ಮನೆ ಇರು ಸಂಧಿ. ಹೋಗ್. ಸರಿ ರೀ, ನಾ ಹೋಗ್ತೀನಿ. ಯವ್ವ, ಎಲ್ಲೋಗಿದೆ ಬೇ? ನಿಮ್ ಶಿಗವು ಮನೆಗೆ ಟಿವಿಯಾಗ ಬರೋ ಸ್ವಾಮಿಗೆ ಫೋನ್ ಹಚ್ಚಿ ನಿನ್ ಭವಿಷ್ಯ ಕೇಳ್ಕ ಬಂದೀನಿ. ಹಡ್ದಾಕಿಗೇನೆ ಗೊತ್ತಿಲ್ದಾರ ನನ್ನ ಹಣಿ ಬರ. ಟಿವಿಯಾಗ ಬರೋನ್ಗೇನ್ ಗೊತ್ತಾಗ್ತೈತಿ? ಹುಚ್ಚದಿ ಬೇನಿ. ಸನ್ಯಾಸಿಯಾಗಿ ಬಡ್ಕೊಳ್ಳೋದಕ್ಕಿಂತ ಲಗ್ನಾಗಿ ಗೂಡು ಕಟ್ಟೋದು ಮುಖ್ಯ. ನಾಳೆ ನೀಲವ್ ಬರ್ತಾಳೆ, ಅವಳು ಕೂಡ ಹೋಗಿ ಕನ್ಯಾ ನೋಡ್ಕೊಂಬ. ಎಷ್ಟಿಟಿ ಬೇ ರೊಕ್ಕ ನನ್ ಲಗ್ನ ಮಾಡಕ್ಕ? ಮಾ ಕುಟ್ಟಾಗಿರೋ ಮಾಗುಂಡಪ್ಪನ್ ಮುಂದೆ ನಿಂತ ತಾಳಿ ಕಟ್ಟಕ ರೊಕ್ಕ ಯಾಕ್ಬೇಕ? ಈಗ ಗೊತ್ತಾದ್ ಬಿಡ ನೀ ಎಂತ ಕನ್ಯಾ ನೋಡಕತ್ತಿ ಅಂತ. ಈ ಪಿಯಾ ಪೆಟ್ಟಿಗೆ ಐತಲ್ಲ, ಇದಾ ನನ್ನ ಹೆಂಡತಿ. ನನ್ಗ ಯಾವಾಕಿನೂ ಬೇಡ. ನೀಲವನ್ ಅರ್ಜೆಂಟ್ ಸೀರೆನ ಚಲೋ ಹುಡುಗಾಗಲಿ ನೋಡ. ಯವ್ವ, ಲಗು ಲಗುನ ಬರ್ರೆವ. ಸಂಕವಗ ಮಗನ್ ಲಗ್ನ ಚಿಂತಿನೇ ದೊಡ್ಡದಾಗೈತಿ. ಎಲ್ಲಾರು ನಿಂತು ಚಂದಾಗಿ ಮದ್ವಿ ಮಾಡೋಣ. ಸಂಕವ, ಸಂಕವ, ನೀ ಯಾಕೆ ಬಂದೆ? ನಮ್ಮನಿ ಮುಂದೆ ನಿಂತು ಸಂಕವ್ ಅಂತ ಕರೆದ್ರ ನಾನ್ ಬರ್ದೆ, ನಿಮ್ಮಪ್ಪ ಬರ್ತಾನೇನ? ಅಯ್ಯಯ್ಯವ್ವ, ಹೆಣ್ ನೋಡಕ್ ಹೊಂಟ್ರ ಇಟ್ ಮಾತಾಡಕತ್ತಿ. ನಿನ್ ಮಗನ್ ಲಗ್ನ ಮಾಡಿದ್ರೆ ಎಷ್ಟು ಮಾತಾಡಕ್ಕಿಲ್ ನೀನ್. ಹೋಗ್ಯಾ ಸುಂದ್ರನ ಜಲ್ದಿ ಕಳ್ಸ, ಬಸ್ಸಿಗೆ ಹೊತ್ತಾಕತಿ. ನಾಳೆ ಸಿಗಕ್ಕೊಬ್ಬಕ್ ಹೆಂತಾಗ ಸಿಗ್ತಾಳೋ ಏನೋ. ಹೋಗ ಕಳ್ಸವ್ನ, ಹೋಗ. ನುಗ್ಗಿಸ್ಬೇಡ ಇರು, ಮಗ ಮಕ್ಕಕ್ ಪೌಡರ್ ಹಚ್ಕೊಳಕತ್ತಾನ. ಬೆಳ್ಳಗಿರ ಹುಡುಗಿನ್ ತಗೊಂಬ. ಹೌದಾ? ನನ್ ಗೊತ್ತಾಗೋದು ನೋಡು. ನಿಮ್ಗೆಲ್ಲ ತಿಳಿದೈತಿ. ಹೋಗೋಗ. ಚಂದೊಂದು ಬೆಳ್ಳಲ್ ಹುಡುಗಿ ಬೇಕಂತ ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ನೋಡು. ಬಾರಿ ಹೇಳಕ್ಕೆ. ಅಯ್ಯನಿಲ್ಲವ, ಕೆಂಪಂಗಿ ಹಾಕೊಂಡ್ ಬಂದಲ್ಲ ಇವ. ಇವ್ ನಿಂದ ಹೋದ್ರ ನಮಗಂತೂ ಒದಕಿ ಗ್ಯಾರಂಟಿ. ಏ ಬಿಟ್ಟಿಲ್ಲ, ಬ್ಯಾರೆ ಹಂಗೆ ಹಾಕೊಂಬಾರೋ ಮರೆಯ, ಮಂದಿ ನೋಡಿ ನಕ್ಕಿಕ್ಕಾರು. ಏನಿಲ್ವ, ಎಂತವ್ರನ್ನ ಕರ್ಕೊಂಬಂದಿ? ನಡ್ಬರಕ್ ನೋಡು, ಕರ್ಬಾಯಿ ಹಾಕ್ತಾರ. ನನ್ನ ಮಗ ಹೆಂಗದನ? ರಾಜ್ಕುಮಾರ್ ಇದ್ದಂಗಿದಾನ. ಅವನಿಗೆ ರಾಣಿಗಿಂತ ಚಲೋ ಹುಡ್ಗಿನ್ ತರ್ಬೇಕ್ ನೀನು. ಆಯ್ತು ಅಂತ ನೋಡು. ಮಗನ ರಾಜ್ಕುಮಾರ, ನಿಮ್ಮ ಅವ್ ಹೇಳಿದ್ಲಲ್ಲಪ್ಪ, ನಡಿಯಪ್ಪ ನಡಿ. ರಾಜ್ಕುಮಾರ್ ಕರ್ಕೊಂಡ್ ನಡ್ರಿ. ಮರವಣಿಗೆ ಮಾಡ್ಲಿ. ಬರ್ಬೇಕು ಬಾ ಬೇಚ್ಗವ. ಬನ್ನಿ. ಇವನ ಅನ್ಬೇ ಮದ್ವೆ ಗಂಡ. ಯಾಕೋ ಆತಪ್ಪ, ಇವನ್ ಬಿಟ್ರೆ ಇಲ್ಲಿ ಯಾರ ಮದ್ವೆ ಹುಡುಗ ನಂಗೆ ಕಾಣಕತ್ತಾರೆ. ಏ ಹಂಗೇನಿಲ್ ಬಿಡ್ಬೇ. ಎಷ್ಟ್ ಜನ ಬಂದಾರ ಹುಡುಗ್ಯಾರು? ಮಂದಿ ಅದ್ರ ಬಾಬೆ, ಒಳಗ್ ಹೋಗೋಣ ಬಾ. ಬರ್ರಪ್ಪ ಬರ್ರಿ. ಕೆರೂರಿಂದ ಹೆಣ್ಣು ನೋಡಕ್ ಬಂದವರು. ಏನವಾ ತಂಗಿ ನಿನ್ ಹೆಸರು? ನನ್ನ ಹೆಸರು ಆರಿ, ಮೂಲೆಯವ್ರಿ. ಚಲೋ ಇಟ್ಟಲ್ ಬಿಡವ ನಿಮ್ಮಪ್ಪ ಹೆಸರು. ನಿಮ್ಮಪ್ಪಗೆ ಎಷ್ಟು ಮಂದಿ ಮಕ್ಕಳು?
ನಾವ್ ಮನ್ಯಾಗ 4 ಮಂದಿ ಇದೀವ್ರಿ. 3 ಜನ ಗಂಡ್ ಮಕ್ಳನ್ನ ನಮ್ಮವ್ವ ಪಡ್ಸಾಲಾಗ ಹಡ್ದಾಳಂತ್ರಿ. 4ನೇದು ಗಂಡು ಹುಡ್ತೈತಂತ ದೇವ್ರ ಮನಿ ಮೂಲ್ಯಾಗ ನನ್ ಹಡ್ದಾಳಂತ್ರಿ. ಅದಕ್ಕ ನಮ್ಮಪ್ಪ ನಂಗ್ ಮೂಲೆವ ಅಂತ ಹೆಸರಿಟ್ಟಾನ್ರಿ. ಅಲ್ಲ ನಿಮ್ಮಪ್ಪ ಇಲ್ಲೆಲ್ರ ಬಂದಾನೇನೆ? ಇಲ್ರಿ, ಮನ್ಯಾಗ ನೇಗಿನಿ ಹಾಕತ್ತಾನ್ರಿ. ಹೌದಾ? ಮತ್ತ ನಿಂಗೇನೇನ್ ಕೆಲಸ ಮಾಡಕ್ ಬರ್ತತಿ? ಕಂಡ್ಕಿ ಸುತ್ತೀನ್ರಿ, ನೇಗಿನ್ ನೇಯ್ತೀನ್ರಿ ನಾನ. ಸಾಲಿ ಎಷ್ಟ್ ಕಲ್ತಿ? 8ನೇತ್ರಿ. ಮುಂದೆ ಓದಿಲ್ಲ? ನಾ 8ನೇತಿದ್ದಾಗ ದೊಡ್ಡಾಕೆ ಆದ್ನ್ರ. ನಮ್ಮ ಅಪ್ಪ ಮೂಲೆವ ಸಾಲಿಗೆ ಹೋಗುದ್ ಬ್ಯಾಡ, ಮನ್ಯಾಗ ಕಣ್ಕಿ ಸುತ್ಕೊಂಡ್ ಈರ್ ಅಂದನ್ರಿ. ಅದ್ಕ ಬಿಟ್ಟಿನ್ರಿ. ಆಯ್ತು ಬಿಡವ. ಆತಪ್ಪ, ಹೇಳ್ಬೇಕವ. ಮುಂದಿನವ್ನ್ ಕರಿಯಪ್ಪ. ಹೋ ರುಕ್ಮಿಣಿ ಕಳ್ಳ ಸ್ತ್ರೀಲೋಲ, ಪ್ರೀತಿಯ ಭಕ್ತರ ಬಂದು ಕರೆದಾಗ ಕೊಳಲಿಂದ ಪ್ರೀತಿಯ ಭಕ್ತರ ಬಂದು. ಹೋ ಬೆಣ್ಣೆ ಕದ್ದ ಗೋಪಾಲ, ಬಾಳಲಿನೊಂದು ಬೆಂದು ದೇವ್ರಾದ ಅವನಿಂದು ಬಾಳಲಿನೊಂದು ಬೆಂದು. ಇದ್ಯಾಕು ನನ್ನ ಮುಂದೆ ಹೇಳ್ತಿ, ನೀ ಜೋಕುಮಾರ ನಂಗೆ ಗೊತ್ತೈತಿ. ದೂರ ನಿಂದ್ರು ಮೈ ಮೇಲೆ ಬೀಳಬ್ಯಾಡ. ಹಳೆಯ ದೇವ್ರ, ಏನಪ್ಪಾ ನಿನ್ ಕತಿ? ನೋಡ್ ಕಾಕ ಕಾಡ್ಸಕತ್ತಾನ. ಲಗ್ನ ಮಾಡಿರೋ ಹಳೆಯ ದೇವ್ರಿಗೆ ಕಾಟರ ತಪ್ಪೈತಿ. ಮದುವೆ ಮಾಡಿ ಸರಿ ಹೋಗ್ತಾರೆ, ಮದುವೆ ಮಾಡಿ ಸರಿ ಹೋಗ್ತಾರೆ, ಮದುವೆ ಮಾಡಿ ಸರಿ ಹೋಗ್ತಾರೆ. ಬಾಳ ಕೊಂದು ಮನೆಯೂ ಬೇಕು, ಮನೆಯೊಳಗೆ ಒಡತಿ ಇದ್ರೆ ಚಂದಾನೆ ಬದುಕು. ಊರಲ್ಲೊಂದು ಹೆಸರು ಬೇಕು, ಹೆಸರೊಳಗೆ ನಮ್ಮ ಜನರ ಪ್ರೀತಿಯೂ ಬೇಕು. ಹೆಂಗಾರ ಲಗ್ನ ಮಾಡ್ರಪ್ಪ, ಬರ್ತೀವಿ ನಾವು ತಾಳ್ರಪ್ಪ. ಸ್ವಾಮ್ಯರ ಕರ್ಕಂಡ್ ಬರ್ರಪ್ಪ, ಚಪ್ರ ನಿಂತು ಹಾಕ್ರಪ್ಪ. ಹೇ ಜ್ಞಾನ ಇರೋ ಜನರು ಯಾಕೋ ಕಾಣಲ್ಲ, ಮದುವೆನೆ ಅಂದ್ರೆ ಹುಡುಗಾಟ ಆಯ್ತಲ್ಲ. ಹೋ ಜೀವಕ್ಕೆ ಜೀವ ಕೊಡ್ತೀನಿ ಅಂದ್ರು ನಂಬಲ್ಲ, ಹೂ ಅಂತ ಮನಸ್ಸು ನಂದು ತಿಳಿದು ಯಾರು ನೋಡಲ್ಲ. ನಾವು ಜೋಡಿ ಆಗುವ, ಓಡಿ ಮದುವೆ ಆಗುವ, ಕೂಡಿ ಜೊತೆಗೆ ಬಾಳುವ, ಸರಿ ಸಿನಿಮಾ ನೋಡುವ. ನಾವು ಜೋಡಿ ಆಗುವ, ಮದುವೆ ಆಗುವ, ಕೂಡಿ ಜೊತೆಗೆ ಬಾಳುವ. ಇದ್ಯಾಕ ನನ್ನ ಮುಂದೆ ಹೇಳ್ತಿ, ನೀ ಜೋಕುಮಾರ ನಂಗೆ ಗೊತ್ತೈತಿ. ದೂರ ನಿಂದ್ರು ಮೈ ಮೇಲೆ ಬೀಳಬ್ಯಾಡ. ಮದುವೆ ಮಾಡಿ ಸರಿ ಹೋಗ್ತಾರೆ, ಮದುವೆ ಮಾಡಿ ಸರಿ ಹೋಗ್ತಾರೆ, ಮದುವೆ ಮಾಡಿ ಸರಿ ಹೋಗ್ತಾರೆ. ಏನಪ್ಪ ರಾಜ್ಕುಮಾರ, ಹೋಗ್ಬೇ. ಯಾವ ಕನ್ನೆ ಹಿಡ್ಸದ್ಲ? ಯಾರನ್ನ ನೋಡ್ದಿ? ನೀಲವ್ ಏನಂದ್ಲು ಎಲ್ಲ ಹೇಳ. ಗುಡಿ ಮುಂದೆ ಭಜನಿ ಐತೆ, ಕಾಯಕತ್ರ ನಾವು. ಏಯ್, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ.
ಏನಾದ್ರಿ ಸಂಕವರ 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 ಹೇಳ್ರಿ ಇಲ್ಲಿ ನೋಡಿ ಇಲ್ಲೇ ಕುಂದರ್ರಿ ಅಲ್ರಿ ಸಂಕವರ ಎದ್ದಾರ್ ನೆರಳು ಬಿದ್ದಾರ್ ಮೇಲೆ ಬೀಳ್ಬಾರ್ದು ಅಂತಾರ ಇದ್ಯಾರ್ರಿ ಮನಿ ನೋಡ್ಬರ್ಕ ಮಕ್ಕೊಂಡಾರ ನನ್ನ ಮಗ ನೀಯವ್ವ. ನಿಮ್ ಮಗ ಏನ್ರಿ ಸೂರ್ಯ ನೆತ್ತಿ ಮೇಲ್ ಬಂದ್ರು ತುಂಬೊತ್ಕೊಂಡ್ ಮಕ್ಕೊಂಡನಲ್ರಿ ಕುಡಿಯಾಕ ನೀರ್ ತರ್ದಾವ ಇನ್ ನಿಮಗ್ ಹೊಟ್ಟಿ ಹಸ್ತ್ರ ದುಡ್ದ್ ರೊಟ್ಟಿ ಕೊಡ್ತಾನೇನ್ರಿ ಇಂಥವ್ರನ್ನ ನಿಮ್ ಮಕ್ಳು ಅಂತೀರ ನೋಡ್ರಿ ನಾವಿಷ್ಟ್ ಬಡ್ಕೊಂಡ್ರು ಹೆಂಗ್ ತುಂಬೊತ್ಕೊಂಡ್ ಮಲ್ಗ್ಯಾನ ಇರ್ರಿ ಮಾಡ್ತೀನಿರ್ರಿ ನಿನ್ನ ತುಂಬೊತ್ಕೊಂಡ್ ಮಲ್ಕೋತ್ಯೋ ಏಯ್ ಹಣಿಗೆ ಈ ಬತ್ತಿ ಹಚ್ಕೊಂಡು ಹನುಮಪ್ಪ ನಮಸ್ಕಾರ ಮಾಡಿದ್ರ ಅವ ಸುಮ್ಮನಿರ್ತಾನ. ಆದ್ರ ಗುಳೇದ್ ಗುಡ್ದಿಂದ ಬಂದಾಳಲ್ಲ ಅಕ್ಕೋರ್ತಿ ಆಕಿ ಸುಮ್ಮನಿರಂಗಿಲ್ಲ. ಅಲ್ಲೋ ಹಳೇದವ್ರ ನೀವ್ ಹೊಡ್ಯಾಕ್ ಹೋಗಿದ್ದಂತಲ್ಲ ಅವ್ರನ್ನ ನೀ ಏನೋ ಮಾರಾಯ. ಪಾಪ ಮನಿಗೆ ಹೋದ್ರ ಅವ್ವ ಸಪ್ಪು ಮುಖ ಮಾಡ್ಕೊಂಡು ಕೂತಿದ್ಲು. ಹೇಳಿ ಹೇಳಿ ಹೇಳು. ಏ ಹಳಿದವ್ರ ಬಾ ಅಕ್ಕವ್ರತಿ ಹತ್ರ ತಪ್ಪತ್ತ ಅಂತ ಕೇಳ್ಬಾ. ತಪ್ಪಾತು ಅಂತ ಕೇಳೋದ್ಕಿಂತ ಹೋಗಿ ಅವ್ರ ಕಾಲ್ ಬಿದ್ದು ಬಿಡೋದ್ ಬೆಸ್ಟಪ್ಪ. ಹಂಗ ಮಾಡಿದ್ರಾತು. ಹಿಡಿದು ಬಿಡ್ತಾರೆ ಸುಮ್ನ ಮಕ್ಕೊಂಡಿದ್ದವನ್ಗ ಕೌದಿ ತಗ ನೀರ್ ಗೊಜ್ಜಿದ್ರ ಸಿಟ್ ಬರಂಗಿಲ್ಲೇನ? ನಾ ಏನ್ ಬೇಕಂತ ಮಾಡಿನೇನ? ಆತಾತು ಬಾ ಅಕ್ಕವ್ರತಿ ಹತ್ರ ತಪ್ಪತ್ತ ಅಂತ ಕೇಳ್ಬಾ. ಬಾ ಬಾರೋ ಹಳಿದವ್ರ. ಹೋಗಳಿದೇವ್ರು ಇಂಥ ಅಂಗಿ ಇಂಥ ಚಡ್ಡಿ ಹಾಕೊಂಡು ಆದ್ರೆ ಎದುರಿಗೊಂದು ಅಂಬೋ ಅನ್ನೋ ಒಂದು ಬಾಣನು ಬರಂಗಿಲ್ಲ ಅಂತ. ಅದ್ರಾಗ ಅನುರಾಗ ಅರಳಿತು ನಾಯಕಿ ಮಾಧವಿ ಅಂತ ಹುಡುಗಿ ಬರ್ತಾಳೇನ? ಬಾ ಬಾ ಮಂಗಳವಾರ ಸಂತ್ಯಾಗ 4 ಚೌಕಾಳಿ ಅಂಗಿ 4 ನೀಲಿ ಕಲರಿನ ಪ್ಯಾಂಟು. ತಮ್ಮ ಒಂಚೂರು ಕುಂಡ್ರ ಇಂದ್ರೇಶನ್ ಅಂಗಡಿಯಾಗ ಹೋಗಿ ಕ್ರಾಪ್ ತೆಗಿಸ್ಕೊಂಡು ಮಕ್ಕಕ್ಕ ಪೌಡರ್ ಡಬ್ಬಿ ಮೆತ್ಕೊಂಡು ಹೋಗಿ ಸ್ಟೈಲ್ ಆಗಿ ನಿಂತ್ರ ಹೆಂಗ ಕಾಣತಿ ಗೊತ್ತೇನಪ್ಪ? ನೀ ನಡೆದರೆ ಸೊಗಸು. ಕಾದದ್ದು ಸಾರ್ಥಕತ್ತು. ನಿಮ್ ಹುಡುಗಿ ಬರಾಕತ್ತಾಳ, ಹೋಗಿ ತಪ್ಪಾತ ಅಂತ ಕೇಳು. ಹೋಗ್ಲೇ ಹೋಗು. ಓ ಅವತ್ ಹೊಡ್ದಿಲ್ಲ ಅಂತ ಇವತ್ ಹೊಡಿಯಕ್ ಬಂದ್ಯಾ? 4 ಕಾಲಿನ ಕುದ್ರಿ ಓಡುವಾಗ್ನೇ ಬೀಳ್ತೈತಿ, ಇನ್ ನಾನ್ 2 ಕಾಲ್ನವ. ಗೊತ್ತಿಲ್ದೆ ತಪ್ಪು ಮಾಡೀನ್ರಿ. ನಿಮ್ ಮ್ಯಾಗ ಅವತ್ ಕೈ ಎತ್ತಿದಕ್ಕ ಜೀವ ಬಂದು ಬಾಯಾಗ ನಿಂತೈತ್ರಿ. ನೀವು ನನ್ನ ಕ್ಷಮಿಸ್ಬೇಕ್ರಿ. ಇಲ್ಲಿಕಂದ್ರ ಎದೆ ಹೊಡೆದ ಸತ್ತಾ ಹೋಗ್ಕಿನ್ರಿ ನಾನು. ಹಾಡ್ ಮಾತ್ರ ಚಲೋ ಹಾಡ್ತಿ ಅನ್ಕೊಂಡಿದ್ದೆ, ಮಾತು ಮಸ್ತ್ ಆಡ್ತಿ.
ಜಾನಪದ ಆಗಿದೆ ಪ್ರೇಮ ಪದ ಜಾನಪದ ಆಗಿದೆ ಪ್ರೇಮ ಪದ ನಿನ್ನ ಕಂಡ ದಿನ ಮನಸ್ಸೆ ಕನಸನೇತಲ್ಲ ಕನಸು ನೇಯ್ದ ಮನ ನೇಯ್ದ ಕನಸ ಹುಟ್ಟಿತ್ತಲ್ಲ ಪ್ರೀತಿಯ ಜನನ ಶುರು ಹೃದಯದ ಮಿಲನ ಕನಸಲು ನನಸಲು ನಿನ್ನದೆ ತನನ ಬಾಳು ಇನ್ನ ತುಂಬು ಪ್ರೀತಿಯನ್ನ ಏನು ಕೇಳಲಿ ಹೇಗೆ ಹಾಡಲಿ ನಾನು ಜಾನಪದ ಆಗಿದೆ ಪ್ರೇಮ ಪದ ತಾಲಿಪಟ್ಟಿ ತಗೋರಿ, ನಾನ್ ಮಾಡಿದ್ದು. ಅಲ್ಲೇ ಇಡವ. ಅಲ್ರಿ ಸಂಕವಾರ, ಏನಾತ್ರಿ? ಯಾವಾಗ ನೋಡಿದ್ರು ಸುಂದಾಗಿರ್ತೀರಲ್ಲ. ಮನ್ಸಲ್ಲಿರೋದನ್ನ ಯಾರತ್ರಾದ್ರೂ ಹೇಳ್ಕೊಂಡ್ರ ಮನ್ಸು ಹಗ್ರ ಆಗ್ತದ್ರಿ. ಏನಾದ್ರಿ ಸಂಕವಾರ? ಇರೋ ಒಬ್ಬ ಮಗಂಗ ಲಗ್ನ ಮಾಡೋಣ ಅಂದ್ರೆ ಊರ್ ಮಂದಿ ಎಲ್ಲ ಏನ್ ಅನ್ಕೊಂಡದಾರ ಏನು ಉಡಾಳ ಅಂತಾರ. ಅವಂದು ಚಿಂತೆ ಆಗದೆ. ಅಲ್ರಿ ಸಂಕವಾರ, ಈಗೇನು ಅವ್ರಿಗೆ ಲಗ್ನ ಮಾಡೋದು ಅಷ್ಟೊಂದು ಅವಸರ ಐತೇನ್ರಿ? 1-2 ವರ್ಷ ಆಗ್ಲಿ ತಡೀರಿ. ಅವನೊಬ್ಬ ದೊಡ್ಡ ಹಾಡವ ಆಗ್ಲಿ, ಈ ಕಟ್ ಲಗ್ನ ಮಾಡಿರಂತ. ಅವ ಈ ಕೊಡೋ ತ್ರಾಸನ ತಡ್ಕೊಳಕ್ ಆಗಂಗಿಲ್ಲವ ಮಾದ್ವಿ. 2 ವರ್ಷ ತಡ್ಕೊಂಡ್ವಿ ಅಂದ್ರೆ ಊರ್ನಾಗ ಏನಾಗ್ತದೋ ಏನೋ. ಅಷ್ಟು ಬಂಡದನ್ರೇ ನಿಮಗ? ಬಂದ ನೋಡು, ಅವಗೆ ಕೇಳ. ಏನ್ ಬೇ ಅವ್ವ, ನಿನ್ ಮಗ ಶಾಣೆ ಅದನಂತ ಹೇಳಕತ್ತಿ ಏನ? ಈ ಊರೊಳಗ ನಿನ್ ಕಾಟ ಜಾಸ್ತಿ ಆಗೈತಂತ ಅವನ್ಗೊಂದು ಮೂಗ್ದಾರ ಹಾಕ್ಬೇಕು ಅಂತಿದ್ರು. ನೋಡು ಬೇ, ನೀನೇನ್ ನನ್ಗ ಹೆಣ್ಣು ನೋಡ್ಬೇಡ. ನನಗ್ ಬೇಕಾಗಿರೋ ಕನ್ಯೆ ಈ ಊರಿಗೆ ಬಂದೈತಿ. ಈ ಊರಿಗೆ ಬಂದೈತೆ? ಯಾರಕ್ಕೆ? ನಾ ಹೊಕ್ಕೇನ್ರಿ ಸಂಕವಾರ. ಏಯ್, ನಮ್ಮ ಅವ್ವ ಮಾಡಿದ್ದ ಅಡ್ಗೆ ತಿಂದ ಸಾಕಾಗೈತಿ. ನೀವ ಮಾಡ್ಕೊಟ್ಟಿದ್ರ ಹೊಟ್ಟಿ ತುಂಬಾ ತಿಂತಿದ್ನಿ. ಮೊದ್ಲ ಲಗ್ನ ಮಾಡ್ಕ, ಹೆಂಡತಿ ಬಂದು ಅಡ್ಗೆ ಮಾಡಾಕ್ತಾಳ. Children, today I'm going to teach you lesson number 6, the house of mirrors. Now everybody open your book, lesson number 6, page number 54. Correct.
ಮಾರ್ನಿಂಗ್. ನಿಮ್ಗೆ ಗೊತ್ತೈತನ ನಾವು ಯಾಕೆ ಮಾಡಕತ್ತೀವಿ ಮೀಟಿಂಗ್? ವರ್ಷ ಮಾಡ್ತೀವಲ್ರಿ ಗ್ಯಾದರಿಂಗ, ಅದಕ್ಕೆ ಅಲ್ವೇನ್ರಿ ಮೀಟಿಂಗ? ಅಷ್ಟೇ ಆಗಿದ್ರೆ ಬೆಂಗಳೂರಿನಿಂದ ಈ ಹಾಳು ಕೊಂಪಿಗೆ ನಾನು ಯಾಕೆ ಬರಬೇಕಾಗಿತ್ತು ರೀ ಕುಲಕರ್ಣಿ? ಅಲ್ರಿ, ಹೋದ ವರ್ಷ ಈ ಶಾಲೆಯಾಗಿ ಎಷ್ಟು ಮಕ್ಕಳು ಇದಾವೋ ಅಷ್ಟೇ ಅದಾವ ಈಗಲೂ. ಹೋದ ವರ್ಷ ಗ್ಯಾದರಿಂಗ್ಗೆ ಅಂತ ಬರೋಬ್ಬರಿ 1 ಲಕ್ಷ ಖರ್ಚು ಮಾಡಿದೀವಿ ನಾವು. ಯಾಕೆ ಮಾಡಿದೀವಿ ಹೇಳಿ? ನೋಡ್ರಿ, ಶಾಲೆ ಒಳಗೆ ನಾವು ಹೆಂಗೆ ಪಾಠ ಹೇಳ್ಕೊಡ್ತೀವಿ ಅಂತ ಯಾರು ಬಂದು ನೋಡೋದಿಲ್ರಿ. ನಾವು ವಾರ್ಷಿಕೋತ್ಸವ ಮಾಡಿದ್ರೆ ನೋಡಿದ ಪೇರೆಂಟ್ಸು ನಮ್ಮ ಶಾಲೆಗೆ ಸೇರಿಸ್ಬೇಕು ಅಂತ ರೆಫರ್ ಮಾಡ್ಬೇಕ್ರಿ. ಈ ವರ್ಷದ ಗ್ಯಾದರಿಂಗು ಊರಿನ ನಡಬರ್ಕ ಇರೋ ಬನಶಂಕರಿ ಗುಡಿ ಮುಂದನ ಮಾಡ್ರಿ. ಯಾವ್ದಾದ್ರು ಸಿನಿಮಾ ನಟರನ್ನ ಕರೆಸ್ರಿ, ಹೆಚ್ಚು ಮಂದಿ ಬರ್ತಾರ. ಎಲ್ಲ ಮಕ್ಕಳ ಹತ್ರನು 2,000 ರೂಪಾಯಿ ವಸೂಲಿ ಮಾಡ್ರಿ. ಫಂಕ್ಷನ್ಗಂತ ಉಳಿದ ದುಡ್ಡನ್ನ ಸಂಸ್ಥೆ ಅಕೌಂಟಿಗೆ ಜಮಾ ಮಾಡ್ರಿ. ಮಾಡ್ತೀರಾ? ಸರಿ. ಏನ್ಲೆ? ಬೆಂಗಳೂರಿಂದ ಫೋನ್ ಬಂದಿದೆ ಸರ್. ಹಲೋ ಜೋಶಿ ಅವರೇ. ಹಲೋ ಸರ್. ಏನಮ್ಮ? ಈ ವರ್ಷ ನಮ್ಮ ಸಾಲಿ ಗ್ಯಾದರಿಂಗ್ ಒಳಗ ನಮ್ಮ ಸಾಲಿ ಮಕ್ಕಳಿಗೆ ಉತ್ತರ ಕರ್ನಾಟಕದ ಸಂಸ್ಕೃತಿ, ಸಂಪ್ರದಾಯ, ಜನಪದ ಕಲೆ, ನೃತ್ಯ ಇದನ್ನೆಲ್ಲ ಮಾಡಿಸೋಣ ಸರ್. ನೀನು ಹೇಳೋದು ಕರೆ ಐತಿ, ಆದ್ರ ಇದನ್ನೆಲ್ಲ ಹೇಳ್ಕೊಡೋ ಅಕ್ಕೋರು ನಮ್ಮ ಶಾಲೆಯಲ್ಲಿ ಎಲ್ಲಿದಾರ ಮಾಧವಿ? ಈ ಊರೊಳಗ ಅಂತ ಒಬ್ಬ ಗಂಡ ಹುಡುಗ ಇದನ್ರಿ. ಅವ ನಮ್ ಸಾಲಿ ಮಕ್ಕಳಿಗೆ ಹಾಡ್ ಹೇಳೋದು, ನೃತ್ಯ ಮಾಡೋದು ಇದನ್ನೆಲ್ಲ ಹೇಳ್ಕೊಡ್ತಾನ್ರಿ. ನಾವ್ ಅವನಿಗೆ ಸಪೋರ್ಟ್ ಮಾಡಿದ್ರಾತು, ನೀವ್ ನಮಗ್ ಸಪೋರ್ಟ್ ಮಾಡಿ ಸರ್. ಹಂಗಾರ ಚೇರ್ಮನ್ ಹೇಳಿದ್ದು? ಅವ್ರು ಹೇಳಿ ಬೆಂಗಳೂರಿಗೆ ಹೋದ್ರು. ನೋಡಿ ಸರ್, ರೊಕ್ಕ ಇರೋರ್ಗ ರೊಕ್ಕ ಮಾಡೋದ್ ಮಾತ್ರ ಗೊತ್ತಿರ್ತೈತಿ, ರೊಕ್ಕ ಇಲ್ದಿರೋರ್ಗ ಸಾಧನೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರ್ತೈತಿ. ನಾವು ಮಕ್ಕಳಿಗೆ ಸಾಧನೆ ಮಾಡೋಂಥ ವಿದ್ಯೆನ ಹೇಳ್ಕೊಡೋಣ ಸರ್. May I come in, sir? Yes. ಬಾ. ಸರ್, ನಾನು ನಿಮ್ಗೆ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವ್ನ್ ಯೂನಿಸ್ ಸರ. ಏನಪ್ಪ, ನಿಂಗೆ ಹಾಡಕ್ ಬರ್ತದ? ಬರ್ತೈತ್ರಿ ಸರ. ಎಲ್ಲಿ ಒಂದು ಹಾಡು ಹೇಳು. ಮಾಧವಿ, ಇವನ್ ಕರ್ಕೊಂಡು ಹೋಗವ. ಸರಿ ಸರ. ಬಾ. ಎಲ್ಲರೂ ಕೈ ಜೋಡಿಸಿ ನಾ ಹೇಳೋ ಹಾಗೆ ಹೇಳಿ. ಆಂಗಿಕಂ ಭುವನಂ ಯಶ್ಯ ವಾಚಿಕಂ ಸರ್ವವಾಂಗ್ಮಯಂ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂ ಬಳ್ಳಿ. ಬಿಟ್ಟು ಒಣಗಿದ್ರ ನೀ ಹೋಗಿ ನೀರ್ ಹಾಕಿ ಹೋಗ ಮಗನ. ನಿಮ್ಮ ಮನೆಗೆ ಯಾರ ಸತ್ತಾರ ಅನ್ಲೇಸಿವೆ. ಓ ಹಂಗ ಆತ್ ಬಿಡ. ಇವ ಎಲ್ಲಿಪ್ಪ? ನಮ್ಮ ಲಾಡು ಲಬುಕ್ ದಾಸನ ಕಾಣುವಲ್ಲ, ಶೇಂಗಾನು ಕಾಣುವಲ್ಲೇ. ಮಂಗ್ಯ ಎಲ್ಲಿರ್ತೈತಿ, ಮಂಗ್ಯನ ಬಾಲನು ಅಲ್ಲೇ ಇರ್ತೈತಿ. ನಂಬಕ್ ಹೋಗ್ಬೇಡ ನೀ. ಊರಿಗೆ ಅಕ್ಕೋರ್ತಿ ಬಂದಾಗ್ಲಿಂದ ಇವ ಅಕ್ಕಿಂದನ ಹೊಂಟಾನ. ಬೇರೆ ಸುದ್ದಿದ್ರು ಹೇಳು. ಓಹೋ ಹೋ ಹೋ ಲೇ, ನಿನ್ನ ಮೊಸಡಿಗೆ ಯಾವ ಹುಡುಗಿನ ಸಿಗಬಲ್ಲದಂತ ಹೇಳಿ ನನ್ನ ಗೆಳೆಯನ ಮೇಲೆ ಇಷ್ಟು ಉರ್ಕೊಳಕತ್ತೀಯ ಮಗನ ನೀನು? ಲೇ, ನಾ ಅದಕ್ಕೆಲ್ಲ ಉರ್ಕೊಳಕತ್ತಿರೋದು. ಸಾಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತಿಲ್ಲ. ನೋಡು, ಬಕ್ಕಣದಾಗ ಒಂದು 10 ಪೈಸೆನೂ ಇಲ್ಲ ಲೇ. ನನ್ನ ಹುಡುಗಿಗೆ ಫೋನ್ ಮಾಡುವನು ಅಂತಂದ್ರ ಮೊಬೈಲ್ನಾಗ ಕರೆನ್ಸಿನೂ ಇಲ್ಲ. ಓ, ಇದನ್ನ ನಿನ್ನ ಚಿಂತೆ ಮಗನ. ತಲೆ ಕೆಡಿಸ್ಕೋಬೇಡ ಮಗನ. ದೋಸ್ತರು ಅಂದ್ರ ನೀನು ನೋಡ ಶಿವ, 50 ರೂಪಾಯಿ ನೋಡಿದ ಗುಡ್ಲೇನ ನಿನ್ನ ಮೊಕ್ಕ ಹನುಮವನ ಮುಕುಳ ಎಳದಂಗ ಅಳತಲ್ಲೇ ಚೋದಿಕೆ. ಇದನ್ನ ತಗೊಂಡೋಗಿ ಕರೆನ್ಸಿ ಹಾಕಿಸಿ ನಿನ್ನ ಹುಡುಗಿನ ಬೆಂಚಿ ಕಡೆ ಕರೆಸು. ತಲೆ ಬ್ರಷ್ ಹಾಕತಿ. ಥ್ಯಾಂಕ್ಸ್ ಅಲೆ, ಬರ್ತೇನೆ. ಬಾ ಬಾ ಬಾ. ಸುಂದರಿ ಸುಂದರಿ. ಪ್ರೇಮಿಗಳನ್ನ ಜೋಡ್ ಮಾಡ್ಬೇಕ್ರಿ ಅಮರೇಶ್ವರ. ನನಗೂ ಒಂದು ತಗ್ಲಾಕಪ್ಪ. ವಿಠಲಂದ ಎಂಗೇಜ್ಮೆಂಟ್ ಅಂತೆ, ಮೊನ್ನೆ ಹೆಣ್ಣು ನೋಡ್ಕೊಂಡು ಹೋಗಿದ್ರವ. ಹೌದಾ? ಎಂಗೇಜ್ಮೆಂಟ್ ಆಯ್ತಂತಲ್ಲ? ನೋಡಿ,
ಕುದುರೆದ ಮನೆ ಹುಡುಗಿ ಪಸಂದ್ ಬಂದೈತಂತ. ಅವ ಭಾಳ ಉಡಾನದನವ. ಯಾಕಮ್ಮ ಕ್ಲಾಸಿಗೆ ಹೋಗಿಲ್ವಾ? ಹೋಗ್ತೀನಿ ರೀ ಸರ್. ಸರ್ ಇವತ್ತು ವಿಠ್ಠಲು ಮಕ್ಕಳಿಗೆ ಅಭಿನಯ ಹೇಳ್ಕೊಳಕ್ಕೆ ಬಂದಿಲ್ರೇನ್ರಿ ಸರ್? ಇವತ್ತು ಅವಂದು ಎಂಗೇಜ್ಮೆಂಟ್ ಐತಲ್ರಿ, ಯಾಕೆ ನಿಮಗೆ ಗೊತ್ತಿಲ್ಲನ್ರಿ? ಈಗ ನಾನು ನಿಮ್ಗೆ ಕುಣಿಯೋದು ಹೆಂಗಂತ ಹೇಳ್ಕೊಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ವಿಠಲ್. ಹುಡುಗಿ ಫಿಕ್ಸ್ ಆಗಿದ್ದಾಳೆ ಅಂತ ಕೇಳ್ದೆ. ಹೇಗಿದ್ದಾಳೆ ನಿಮ್ ಹುಡುಗಿ? ಏನಾಯ್ತು ವಿಠಲ್? ನಿನ್ ಹುಡುಗಿ ನೋಡ್ಬೇಕು ಅಂತ ಅನಿಸ್ತಿದ್ಯಾ? ನಿನ್ ಮಕ್ಳಿಗೆ ನಟನೆ ಕಲಿಸ್ದಂಗೆ ಬಿಡು. ಕ್ಯಾರಿ ಆನ್. ಹತ್ರ ಏನೋ ಒಂದು ಹೇಳಬೇಕಿತ್ತು, ಆದ್ರೆ ಇಲ್ಲಿ ಬೇಡ, ಅಲ್ಲಿ. ಹೇ ವಿಠಲ್, ಏನಾತು? ಏನೋ ಹೇಳ್ಬೇಕು ಅಂತ ಕರ್ಕೊಬಂದು ಕನಸ್ ಕಾಣಕತ್ತಿ? ಮುಖ ನೋಡು ಎಷ್ಟು ಕೆಂಪಾಗೈತಿ, ತಾಮ್ರದ ಕೊಡ್ದಂಗ ಮಿಣಮಿಣ ಅಂತ ಹೊಳೆಯಕತ್ತೈತಿ. ಸರಿ, ಏನೋ ಹೇಳ್ಬೇಕು ಅಂದ್ಯಲ್ಲ, ಲಗುನ ಹೇಳ, ನನ್ ಸಾಲಿಗೆ ಹೋಗ್ಬೇಕು. ಮನ್ಸ್ನಾಗಿರೋದನ್ನ ಹುಡುಗರು ಹುಡುಗಿ ಮುಂದೆ ಹೇಳಕ ಧೈರ್ಯನೇ ಸಾಲಲ್ರಿ. ಹೃದಯ ಕಿತ್ತು ಬಾಯಿಗೆ ಬಂದಂಗೆ ಆಗ್ತೈತ್ರಿ. ಹೃದಯ ಕಿತ್ತು ಬಾಯಿಗೆ ಬರೋಂಥ ವಿಷಯ ಅಂಥದ್ದೇನು ವಿಠಲ್? ನಾ ಹಳ್ಳಿಯವ, ನಿಮ್ಮಷ್ಟು ಓದಿಲ್ರಿ, ನಿಮ್ಮಷ್ಟು ಚೆಂದೂ ಇಲ್ರಿ, ನಿಮ್ಮಷ್ಟು ಒಳ್ಳೆಯವನ ಅಲ್ರಿ. ಅಪ್ಪಿಲ್ಲ, ಮಾಡಕ್ ಕೆಲಸ ಇಲ್ಲ, ಊರ್ ಮಂದಿ ಯಾರು ನನ್ನ ಪ್ರೀತಿ ಮಾಡಂಗಿಲ್ಲ, ಎಲ್ರೂ ನನ್ನ ಡಾಳ ಅಂತಾರ. ನಮ್ಮ ಅವ್ವನ ಪ್ರೀತಿ ಬಿಟ್ರ ನನ್ನ ಹತ್ರ ಬೇರೆ ಏನಿಲ್ರಿ ಮೇಡಮ್ ಅವರ. ಇಷ್ಟೆಲ್ಲ ನಂಗೆ ಗೊತ್ತಿದ್ರು ನಿಮ್ದ ಪ್ರೀತಿ ಬೇಕು ಅಂತ ಈ ಹೃದಯ ಒಂದೇ ಸಮ ನನ್ನ ಹತ್ರ ಜಗಳ ತೆಗ್ದೈತ್ರಿ. ಏನ್ ಮಾಡ್ಲಿ ಮೇಡಮ್ ಅವರ, ನಿಮ್ಮನ್ನ ಬಿಟ್ಟ ಇರಕ್ ಆಗ್ಲಾರ್ದಷ್ಟು ಹಚ್ಕೊಂಡ್ಬಿಟ್ಟೈತ್ರಿ ಈ ಮನ್ಸು. ಎಷ್ಟು ಕಿವಿನ ಬುದ್ಧಿ ಹೇಳಿದ್ರು ನನ್ನ ಮಾತೇ ಕೇಳುವಲ್ರಿ ಮೇಡಮ್ ಅವರ. ನಿಮ್ಮನ್ನ ಪ್ರೀತಿ ಮಾಡಾಕತ್ತೀನ್ರಿ. ವಿಠಲ್, ಏನಿಲ್ಲ ಅಂದ್ರೆ ಏನಾದು? ಬಡತನ ಅನ್ನೋದು ಸಾಧಕಂಗ ಅಸ್ತ್ರ ಇದ್ದಂಗ. ಓದಿಲ್ಲ ಅಂದ್ರ ಚಲೋ ತಂಗ ಹಾಡಾಡ್ತಿಯಲ್ಲ. ಅಪ್ಪ ಇಲ್ಲ ಅಂದ್ರ ಅವ್ವನ ನಿಂಗ ಅಪ್ಪ ಅವ್ವ ಎಲ್ಲ. ಯಾರು ನಿನ್ನ ಕೆಟ್ಟೋರು ಅಂದ್ರೋ ಅವ್ರ ಬಾಯಲ್ಲಿ ನೀನು ಒಳ್ಳೆ ಅನ್ಸ್ಕೋಬೇಕು. ಇವತ್ತು ಪಟ್ಟಣದಾಗಿದ್ದ ಆಳೋರೆಲ್ಲ ಹಳ್ಳಿಯಿಂದನೇ ಹೋದೋರು. ಇನ್ನು ಈ ಊರೋರೆಲ್ಲ ಎದ್ ನಿಂತು ಚಪ್ಪಾಳಿ ಹೊಡಿಬೇಕು ಅಂತ ಜಾನಪದ ಕಲಿ ನಿನ್ನೆಲ್ಲೈತಿ. ನೀನ್ ಯಾವತ್ತೂ ನಿನ್ನ ಅಸಹ್ಯ ಮಾಡ್ಕೋಬೇಡ. ನಾನ್ ಹೇಳ್ದನ ಲಕ್ಷ್ಯ ಕೊಟ್ಟು ಕೇಳ. ಈಗೇನೋ ನಿನ್ ಹುಡುಗಿ ನೋಡ್ಕೊಂಡ್ ಬಂದ್ಯಲ್ಲ, ಆ ಮನೆಯವರ ನಿನ್ ಮನೆತನನ ಒಪ್ಕೊಂಡಾರ. ಸಂಕಮ್ಮವ್ರಿಗೂ ಆಕೆ ಹಿಡ್ಸಿಯಾಳ, ಮುಂದ ನಿಂಗೂ ಹಿಡಿಸ್ತಾಳ. ಈ ಪ್ರೀತಿ ಗೀತಿಯೆಲ್ಲ ಬಿಟ್ಟು ಆ ಹುಡುಗಿನ ಲಗ್ನ ಆಗಿ ಆರಾಮಾಗಿರು. ನೋಡ್ರಿ ಮೇಡಮ್ ಅವರ, ನನ್ನ ಮನ್ಸ್ನಾಗಿರೋದನ್ನ ನಿಮ್ಗೆ ಹೇಳಿ ನೀವು ಕಾಲ್ಗೆ ಹಾಕೊಳ್ಳೋ ಚಪ್ಪಲಿ ಹತ್ರ ನಾನು ಹೃದಯ ಇಟ್ಟಿನ್ರಿ. ನೀವು ಅದನ್ನ ಒದ್ದೋಕಿರೋ ಹೊತ್ಕೊಂಡು ಹೋಗಿರೋ ನಿಮ್ಗ ಬಿಟ್ಟಿದ್ರಿ. ನಾನೊಬ್ಬ ಜನಪದ ಹಾಡುಗಾರ ರೀ. ಇಷ್ಟ ಇಲ್ದರ ಹಾಡನ್ನ ನಾ ಹಾಡಂಗಿಲ್ಲ. ಅಂತದ್ರಾಗ ಇಷ್ಟ ಆಗ್ದಿರೋ ಹುಡುಗಿನ ಮದ್ವೆ ಆಗಿ ಸಂಸಾರ ಮಾಡೋದು ಬಹಳ ದೂರ ಮಾತೈತ್ರಿ.
ಗ್ಯಾದ್ರಿಂಗ್ ಮುಗಿಸ್ಕೊಂಡು ಅಕ್ಕೂರ್ತಿ ಒಬ್ಬೇಕೆ ಬರಕತ್ತಾಳ ಬಾಲೆ ಹೋಗೋಣ. ಕ್ಯಾ ಕ್ಯಾ ದೇಖ್ತಿ? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ನಿನಗ? तेरे विट्ठल कहाँ है? अब्दुल, ये विट्ठल के साथ प्यार करता रे। ये काजल वो शाहरुख खान है। आ चल आ, उसके साथ शादी कर, मेरे साथ प्यार कर। आ चल आ। ಒಂದೇ ಊರಲ್ಲಿದ್ದೀವಿ. ಬೆಳಗಾದ್ರೆ ಸಾಕು, ಒಬ್ರಿಗೊಬ್ರು ಮುಖ ನೋಡ್ಕೋಬೇಕು. ಬೇಕೇನ್ರ ನಮ್ಗೆ ಇವೆಲ್ಲ? ಮಸ್ತ್ ನಾಟಕನೇ ಆಡ್ಬೇಕು ಬರ್ಬಪ್ಪ. ಆತ್ ಬಿಡ್ರಿ ಅವ್ರ ಮಾಡೋಣಂತ. ಹೌಸ್ನೂರ್ ನಿಂತ ಹೆಂಗಸೂರ್ನ ಕರ್ಸೋಣ್ರಿ ದನ್ಯಾರ. ಹಂಗಲ್ಲೋ, ಆಡಿದ್ರ ಮಂದಿ ಬೈತಾರ. ಏ ಸೋಮಣ್ಣ, ಆಡಿದ್ದೇ ಆಡ್ಬೇಕು, ಮಾಡಿದ್ದೇ ಮಾಡ್ಬೇಕು, ನೋಡಿದ್ದೇ ನೋಡ್ಬೇಕು. ಏನಂತೀರಪ್ಪ? ನಾಟಕದ ವಿಷಯ ಬಿಡ್ರಿ. ಗುಡಿ ಬಾಗ್ಲಿಗೆ ಬೆಳ್ಳಿ ಪಟ್ಟಿ ಮಾಡಿಸ್ಬೇಕು, ಕಳಸ ಮಾಡಿಸ್ಬೇಕು. ಮೊದ್ಲು ಅದಕ್ ಪಟ್ಟಿ ಎತ್ರಿ. ನಾಳೆಯಿಂದ ಪಟ್ಟಿ ಎತ್ತುದ ಬಿಡ್ರಿ. ತಲಿಗೆ 50 ರೂಪಾಯಿ, ನಾಟಕದ ಪಟ್ಟಿನೂ ಎತ್ತಬೇಕಾ ಬರ್ಬಪ್ಪ? ನೇಕಾರ ಪೇಟೆಗೆ ಒಂದ್ ಮನಿನೂ ಬಿಡ್ಬೇಡ್ರಿ. ನಾಳೆಯಿಂದನೇ ಪಟ್ಟಿ ಎತ್ತಕ್ ಹೋಗ್ರಿ. ಎಲ್ಲರೂ ಹಿಂಗ ಪಟ್ಟಿ ಕೊಟ್ರೆ ಮಸ್ತ್ ಆಗುತ್ತೆ ಜಾತ್ರೆ. ಅಲ್ಲಿನ ವಿಷ್ಣು ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ದುನಿಯಾದಾಗ ದೊಡ್ಡರಾಗಿ ಮೆರಿತಾರ, ದುನಿಯಾದಾಗ ದೊಡ್ಡರಾಗಿ ಮೆರಿತಾರ. ದುಡ್ಡು ಹೆಂಗ ಬರತೈತೋ ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ಏನ್ ಮಾಡಕತ್ತೀಯ ಸಂಕವ? ನಿಮ್ ಮುಂದೆನೆ ಅರ್ವಿ ಒಗ್ಯಾಕತ್ತೀನಿ. ಏನ್ ಮಾಡ್ತಿ ಅಂತ ಕೇಳ್ತಿಯಲ್ಲವ? ಮುಂದಿನ ತಿಂಗಳು ಜಾತ್ರೆ ಐತಿ. ಆ ಜಾತ್ರೆಗ ನಾಟಕ ಆಡ್ತಾರ ಗೌಡ್ರು. ಅದಕ್ಕ ಪಟ್ಟಿ ಕೇಳಕ್ ಬಂದೀವಿ. ಪಟ್ಟಿ ಕೊಡ್ಬೇಕು. ಸಂಕವ, ದೇವಸ್ಥಾನ ಬಾಗಿಲಿಗೆ ಬೆಳ್ಳಿ ಪಟ್ಟಿ ಮಾಡಿಸ್ಬೇಕಂತ ಮಾಡೀವಿ. ಖರ್ಚು ಬಾಳ ಬರ್ತೈತಿ, ಅದಕ್ಕ ಪಟ್ಟಿ ಕೇಳಕ್ ಬಂದಿದೀವಿ. ಅಲ್ಲಪ್ಪ ಹಿರಿಯರ, ಗುಡಿಗೆ ಬೆಳ್ಳಿ ಬಾಗ್ಲ ಮಾಡಿಸ್ಕೊಟ್ರ ಅಷ್ಟ ದೇವ್ರ ಒಳಗಿರ್ತಾನೆ ಅಂತ ಹೇಳಿ ಕಳ್ಸ್ಯಾನ ನಿಮಗ. ಹಂಗೇನಾರ ಹೇಳಿದ್ರ ಅವ್ರ ಬಾಗ್ಲು ಕಟ್ಟಿಸ್ಕೊಡ್ಲಿ ಬಿಡ. ಹೌದು, ಗೌಡ್ರು ನಾಟಕ ಮಾಡಾಕ ನಾವ್ಯಾಕ್ ಪಟ್ಟಿ ಕೊಡ್ಬೇಕ? ಮತ್ತ ಪಟ್ಟಿ ಕೊಡ್ತೇವಂತ ನಾವೇನಾರ ಬಾಂಡ್ ಪೇಪರ್ ಮೇಲೆ ಬರ್ದ್ ಕೊಟ್ಟವನ? ಬರ್ದ್ ಕೊಟ್ಟವೆ? ಲೇ ಬಸ್ಯ, ನಿನ್ ಕೇಳಿವೇನೆ ವಿಠಲ ನಮ್ಮಂದ್ಯಾವದನ, ನಾವ್ ಅವ್ನ್ ಕೇಳಕತ್ತೀವಿ, ನೀನು ಸುಮ್ಕುಂದ್ರು. ನಾ ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ನ, ಅದ ಅವಾಗ ಕೇಳೋಣ ಅಷ್ಟ. ನೋಡಾ ಸಂಕವ, ಅದಕ್ಕ ನಿನ್ ಮಗನ್ಗೆ ಯಾರು ಹೆಣ್ ಕೊಡೋದಿಲ್ಲ ಅಂತ. ಯಾರು ಹೆಣ್ ಕೊಟ್ಟಿಲ್ಲ ಅಂದ್ರು ಅಷ್ಟ. ಹೌದು, ಹೋಗ್ಬೇ. ಮನಿಗ್ ಬಂದ್ ಮಂದಿಗೆ ಬಾಯಿಗೆ ಬಂದಾಗ ಮಾತಾಡ್ ಕಳ್ಸಿದ್ರೆ ಯಾರ್ ಹೆಣ್ ಕೊಡ್ತಾರ ನಿನ್ಗ? ಸಿಗವ, ಈಗ ದೊಡ್ಡವ್ರು ಅನ್ಸ್ಕೊಂಡವ್ರು ಹೋದ್ರಲ್ಲ, ಅದು ಬ್ಯಾರೆನ ಐತಿ. ದುನಿಯಾದಾಗ ದೊಡ್ಡವರಾಗಿ ಮೆರಿತಾರ, ದುನಿಯಾದಾಗ ದೊಡ್ಡವರಾಗಿ ಮೆರಿತಾರ. ದುಡ್ಡು ಹೆಂಗ ಬರತೈತೋ ಅದು ಬ್ಯಾರೆನ ಐತಿ, ಅದು ಬ್ಯಾರೆನ ಐತಿ. ದೋಸ್ತರು ಅಂತ ತೊಡಿ ಮೇಲೆ ಮೊಕ್ಕೊಂತಾರ, ದೋಸ್ತರು ಅಂತ ತೊಡಿ ಮೇಲೆ ಮೊಕ್ಕೊಂತಾರ. ರೊಕ್ಕ ಕೇಳಿದರೋ ಓಡಿ ಹೋಗ್ತಾರ, ರೊಕ್ಕ ಕೇಳಿದರೋ ಈ ನನ್ನ ಮಕ್ಕಳು ಓಡಿ ಹೋಗ್ತಾರ. ಏಯ್ दुश्मन कहा है इंद्र बगल में है ಗೊತ್ತಾ? ನಿನ್ನವನು ಕಿವುಡ ಔಡ್ ಲೊಟ್ಟಿ. ಹನುಮೆ ಬಂದ. ಎಲ್ಲಿ ಹೊಂಟಿಲೆ? ಕೈಯಾಗ ನೋಡಿದ್ರೆ ಗೊತ್ತಾಗೋದಿಲ್ಲನ? ನನಗ ಗೊತ್ತಾಗಿದ್ರೆ ನಿನ್ನೆ ಕೇಳ್ತಿದ್ನೋ ಮಗನ. ಎಲ್ಲಿ ಹೊಂಟಿದ್ದೆ ಕರೆಕ್ಟ್ ಆಗಿ ಹೇಳ. ಚರಿಗೆ ತಗೊಂಡು ಹೊಂಟಿನಿ. ಅಲ್ಲೇ ಎರಡೆರಡು ಮದುವೆ ಆಗ್ತಿದ್ದಿ, ಮನ್ಯಾಗ ಒಂದು ಪೈಖಾನಿ ಕಟ್ಟಿಸ್ಕೊಳಕ ಆಗಂಗಿಲ್ಲ ಮಗನ ನಿನಗ. ಕನ್ಯಾ ಕೊಡ್ತಾರ, ರೊಕ್ಕ ಕೊಡ್ತಾರ, ಮಾಡ್ಕೊಂತೀವಿ. ಪೈಖಾನಿ ಕಟ್ಸಾಕ ಯಾರು ಕೊಡ್ತಾರ? ಸರ್ಕಾರದರ ಕೊಟ್ಟಾರಲ್ಲೇ ಹುಚ್ಚಬಿಲ್ಲಿ. ಹೌದಾ?
ಈಗ ಏನ್ಲೇ ಅನ್ಮ್ಯ ನೀನು ಪೈಕಾನಿ ಕಟ್ಟಿಸ್ಕೊತೀಯೋ ಇಲ್ಲ ನಮ್ಗೊಂದ್ ಒಳ್ಳೆ ನಾಟಕ ಬರ್ಕೊಡ್ತೀಯೋ? ಏ ವಿಟ್ಲ ನೀನಾರ ಹೇಳೋ ಯಪ್ಪ, ಅರ್ಜೆಂಟ್ ಐತಿ. ಅದೆಲ್ಲ ನಮಗೆ ಗೊತ್ತಿಲ್ಲ. ಈಗ ನೀನ್ ನಮ್ಗೊಂದ್ ನಾಟಕ ಬರ್ಕೊಡು, ನಾಳೆ ನಾವ್ ಅದನ್ನ ಆಡ್ತೀವಿ. ನಾಟಕ ಗೀಟ್ಕ ನನಗ್ ಬರ್ಯಾಕ್ ಬರಂಗಿಲ್ಲೋ. ನಿಮ್ಮ ಅಕ್ಕವ್ರ ತೆದಳಲ್ಲ, ಆಕಿ ಕಡೆ ಬರ್ಸ್ಕೊಂಡು ಆಡ್ರ್ಯೋ. ಸರಿ ಇದೆ. ಆತ್ ಮಾಡ್ತೀನಿರು. ಏ ಬಸ್ಯಾ, ಇಲ್ಲಿ ಬಂದ್ ನಿಂದ್ರು. ಹೆಂಗ ಬರ್ಲ್ರಿ? ಏ ನಡ್ಕಂತ ಬಾರ್ಲೆ. ನಡ್ಕೊಂತ ಬರ್ಲ್ರಿ? ಏ ಪದ್ದು, ನೀ ಹೇಳಿ ಡೈಲಾಗು. ಲೇ ಬಸ್ಯಾ, ನನ್ ನೋಡಿ ಯಾಕೆ ಹಲ್ಕಿಸ್ತಿ? ನಾ ಯಾಕೆ ನಿಮ್ಮನ್ನ ನೋಡಿ ನಗಾಕತ್ತೇನೆ ಅಂತೇಳಿ ನಿಮಗ್ ಗೊತ್ತಾಗೋಲ್ದ್ರೆ? ನಿಮ್ಮನ್ನ ಸಣ್ಣವಿರ್ತ ನೋಡಿ ನಗಾಕತ್ತೇನೆ, ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಕತ್ತೇನ್ರಿಪ್ಪ ಇದು? ಮುಂಜಾನೆ ಎದ್ದು ಚರ್ಗಿ ತಗೊಂಡ್ ಹೋಗ್ತೇನೆ, ನಾಚಿಕೆ ಆಗಂಗಿಲ್ಲ ನಿನಗೆ? ಅಲ್ರಿ, ನಮ್ಮ ಮನೆ ಚರ್ಗಿ ನಾ ಹಿಡ್ಕೊಂಡು ಹೋಗಾಕ ನನಗೆ ಯಾಕೆ ನಾಚಿಕಾಗಬೇಕು ಅಂತ ಅದು ನೀನ್ ಅಷ್ಟು ದೊಡ್ಡದಾಗಿ ಹೇಳ್ಕೊಳಕತ್ತೀಯಲ್ಲೇ. ಕಣ್ಣು ಬಿಟ್ಟು ನೋಡಿದರೆ ಕಾಣುವುದು ಬಡ ಜನರ ಕಷ್ಟ ಕಾಕಾರ. ಉದಾಹರಣೆಗೆ ನನ್ನ ಜೀವನವನ್ನೇ ನೋಡುತ್ತಿರುವೆಯಲ್ಲ. ಅಲ್ಲಿಯವರೆಗೂ ಅವಿವಾಹಿತ ತರುಣಿಯರಿಗೆ ಅನರ್ಥ ತಪ್ಪಿದ್ದಲ್ಲ. ಬೇಸಾತಲ್ಲ, ಅಷ್ಟ ಮಾಡ್ಬಿಡು. ಊರಾಗ ಹೋಗೋಣ ಬಿಕ್ಕಿ ಬೇಡಾಕ. ಡೈಲಾಗ್ ಮುಂದೆ ಹೇಳು. ಮೊನ್ನೆ ಮದ್ಯಾರ್ ಮುದುಕಿ ಡೈಲಾಗ್ ಹೇಳಕ್ ಬರಲ್ಲಪ್ಪ ಇದಕ್ಕೆ. ಸರಿಯಾಗಿ ಹೇಳು. ಮೊನ್ನೆ ಮದ್ಯಾರ್ ಮುದುಕಿ ಹಿಂಗ ಚರ್ಗಿ ತಗೊಂಡ್ ಹೋಗಿ ಅಲ್ಲೇ ಬಿದ್ಸತ್ಲಂತ. ನಿಮ್ಮ ಅವ್ವಂಗ ಒಂದು ಏನದು? ಅಯ್ಯೋ, ನಿಮ್ಮ ಅವ್ವನ್ಗೆ ಒಂದ್ ಪೈಖಾನೆ ಕಟ್ಸು, ಅಷ್ಟ್ ಹೇಳ ಮಾತಾಯಿ. ನಿಮ್ಮ ಅವ್ವಂಗೆ ಒಂದ್ ಪೈಖಾನಿ ಕಟ್ಸಕ್ ಹಂಗಿಲ್ಲ ನಿನಗೆ? ಏ ಅಲ್ರಿ, ಅವನ್ ಯಾವನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕೊಟ್ಟಿದ್ನಂತ. ನಾನು ನಿಮ್ಮ ಸಲುವಾಗಿ ಒಂದು ಪೈಖಾನಿ ಕಟ್ಸಕ್ಕಾಗಂಗಿಲ್ರ? ಏ ಬಸ್ಯಾ, ನಾ ಹೇಳ್ಕೊಟ್ಟಿದ್ದ ಡೈಲಾಗ್ ಹೇಳ. ಅವ ಯಾವನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಸಿದ್ನಂತ. ನಾನು ನಿಮಗೋಸ್ಕರ ಒಂದು ಪೈಖಾನಿ ಕಟ್ಸಂಗಿಲ್ರ? ಕಟ್ಟಸ್ತೇನ್ ಬಿಡ್ರಿ. ಹೇ, ನನ್ಗೋಸ್ಕರ ಬೇಡ, ನಿಮ್ಮ ಅವ್ವಂಗೋಸ್ಕರ ಕಟ್ಸು. ರಾತ್ರಿ ವಯಸ್ಸಾಗೈತಿ. ರಾತ್ರಿ ಏನದು ವಯಸ್ಸಾತ. ರಾತ್ರಿ ಎಲ್ಲಾರ ಚರ್ಗಿ ಹಿಡ್ಕೊಂಡ್ ಹೋಗಿ ಬಿತ್ ಸತ್ರ ಏನ್ ಮಾಡೋದು ಅಂತ ಜೋರಾಗಿ ಕೇಳು. ರಾತ್ರಿ ಎಲ್ಲಾರ ಚರ್ಗಿ ತಗೊಂಡೋಗ್ ಬಿದ್ರ ಏನ್ ಮಾಡ್ತಿ? ಮೊದ್ಲೋಗಿ ಪೈಖಾನಿ ಕಟ್ಸು. ಹೆಣ್ಮಕ್ಳು ಮರ್ಯಾದೆ ಏನಂತ ಗೊತ್ತೈತೆ ನಿನ್ಗ? ಗೊತ್ತೈತಿ. ಹೋಗ್ ಮೊದ್ಲು ಪೈಖಾನಿ ಕಟ್ಸ್, ಹೋಗ್ ಮುಖ ಏನ್ ನೋಡ್ತಿ? ಆತಾತು, ನಾಟಕ ಪ್ರಾಕ್ಟೀಸ್ ಮಾಡ್ರಿ ಅಂದ್ರ ಜಗಳ ಆಡಕತ್ತೀರೇನು? ಹೋಗೋಗ್ ನಿಂದ್ರಲ್ಲಿ. ಏ ಪದ್ದು, ಸರಿಯಾಗಿ ಡೈಲಾಗ್ ಹೇಳಕ್ಕಿಲ್ಲೇನು? ನೀನಂತೂ ಡೈಲಾಗ್ ಹೇಳ್ಕೊಟ್ಟಿದ್ನೆ ಹೇಳಂಗಿಲ್ಲ ನೀನು. ನಾನು ನಿಮ್ ಊರಿನ ಸಮಸ್ಯೆ ಬಗ್ಗೆನೇ ನಾಟಕ ಮಾಡ್ಸಕತ್ತೀನಿ. ಅದಕ್ಕ ನೀವ್ ಹಿಂಗಿರೋದು. ಊರಾಗ ಒಂದ್ ಪೈಖಾನಿನೇ ಕಟ್ಸಿಲ್ಲ, ನಾಚಿಕೆ ಗಿಚಿಕೆ ಆಗಂಗಿಲ್ಲ ನಿಮ್ಗ? ಎಲ್ಲರೂ ನಾನು ಹೇಳ್ಕೊಟ್ಟಾಗ ನಾಟಕ ಚಲೋ ತಂಗ ಮಾಡೋದಾದ್ರೆ ಮಾಡ್ರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಏನು ಅವಳ ಲಾವಣ್ಯ! ಇಂದ್ರಲೋಕದ ಅಂಗಳದಲ್ಲಿ ಗಂಧ ತೀಡಿದ ಹಾಗೆ ನರ್ತನ ಮಾಡುವ ಸುರಲೋಕದ ಸುರಸುಂದರಿಯರನ್ನು ಸಾಲಾಗಿ ನಿಲ್ಲಿಸಿ ನಿವಾಳಿಸಿ ಚೆಲ್ಲಿ ಬಿಡಬೇಕು ಆ ರೂಪರಾಶಿಯ ಮುಂದೆ. ಕುಬೇರನು ನಮ್ಮ ಅಂತಸ್ತಿಗೆ ತಕ್ಕವನಿರುವನು. ಅಲ್ಲವೇ ಈ ಹೇಳುವವನು ಆಗಿದ್ದಾನೆ. ನೀ ಹೇಳ್ಬದು. ಏ, ನೀ ಅಲ್ಲೋಗ್ ನಿಂದ್ರ ಸುಮ್ನೆ.
ಮಕ್ಕ ಎಲ್ಲ ಕಡೆ ಆಗತ್ತೈತಿ. ಆ ಹಣ್ಣು ಮಕ್ಕಕ್ಕೆ ಏನು ಹಚ್ಚಿದ್ನೋ ಏನೋ. ಹಳೆದವ್ರ ಮುಖ ಎಲ್ಲ ಕಡಿತೈತಿ ನನಗ. ಹಂಗೂ ಹಂಗ ಆಗತೈತಿ. ಹೌದಾ? ಆ ಬಸ್ಯನ್ನ ದವಾಖಾನಿಗೆ ಕರ್ಕೊಂಡು ಹೋದ್ರಂತ. ಮಕ್ಕ ಎಲ್ಲ ತಿಂಡಿ ಬಿಡಕತ್ತೈತಿ. ಹೋಗೋಣ ಬಾ, ಜಲ್ದಿ ಬಾ ಹೋಗೋಣ. ನೀ ನಾಟಕ ನಿಲ್ಸಿದಕ್ ನನ್ಗೆ ಸಿಟ್ಟಿಲ್ಲ ಮಗನ. ಆದ್ರ ನಮ್ಮ ಹುಡ್ಗಿ ಹಗಲು ರಾತ್ರಿ ಕಷ್ಟಪಟ್ಟು ಬರೆದು ಡೈರೆಕ್ಷನ್ ಮಾಡಿರೋ ನಾಟಕ ಆಡಕ್ಕಾಗ್ಲಿಲ್ಲ ಅಂತ ನೋವಾಗ್ತೈತಿ. ಕರೆ ಎಳ್ಳೆ ಮಗನ, ಏನ್ ಮಾಡಿದಿ ಅಂತ. ಏನು ಮಾಡಿಲ್ಲೋ ಅಳಿಯ ದೇವ್ರ, ಏನು ಮಾಡಿಲ್ಲೋ ಮರ. ನೀ ಮಾಡಿದ್ದಕ್ ನಮ್ ಬಸ್ಯ ಮಕ್ಕಕ್ ಬಣ್ಣ ಹಚ್ಚದ್ಮೇಲೆ ಕೆರ್ಕೊಂಡ್ ಗಾಯ ಮಾಡ್ಕೊಂಡ್ ದವಾಖಾನಿಗ್ ಸರಿಯಾನ? ಮರ್ಯಾದಿಂದ ಹೇಳ್ತೀಯೋ ಇಲ್ಲ ಕಲ್ಲೆ ತಾಕ್ಲೋ? ಹೇಳ್ತೀನಿ ಓ ಮಾರಾಯ. ಅಳಿದರು ತಗೋ ಈ ರೊಕ್ಕನ. ಇದನ್ನ ತಗೊಂಡು ದವಾಖಾನ್ಯಾಗ ನಮ್ ಬಸ್ಯ ಅದನಲ್ಲ ಅವ್ನ್ ಬಿಡ್ಸ್ಕೊಂಡ್ ಬಾ. ಈ ಹನಿಮೆಯನ್ನ ನಾನು ಅವನು ಪಾಳೆ ಮುಗಿದ್ ಶಿವು, ನಿನ್ನ ಪಾಳೆ ಶುರು ಹಚ್ಕೋ. ಲೈ ನಾವ್ ಆಡೋ ನಾಟಕನ ನೀವು ಕೆಡಿಸ್ತೀರಲ್ಲ. ಲೈ ಇವತ್ತು ಅದ್ ಹೆಂಗ್ ನೀವು ನಾಟಕ ಆಡ್ತೀರಾ ನಾನು ನೋಡೇ ಬಿಡ್ತೀನಿ. ಲೈ ಗೌಡ ಅದ್ ಹೆಂಗ್ ನಾಟಕ ಆಡಿಸ್ತಾರೆ ನಾವು ನೋಡೇ ಬಿಡ್ತೀವಿ. ಯಾರು ಮಾಡ್ಯಾರಂತ ಗೊತ್ತಾದ ಮೇಲೂ ಸುಮ್ಮನ ಕುಂತ್ರ ನಿನ್ನ ಗಂಡಸಂತಾರಲ್ಲ. ಏನ್ ಮಾಡೋಣ ಅಂತೀ? ಬಾಯ್ ಲೇ ನಿನ್ನ ಕಿವುಡ ಅವಡು ಲೊಟ್ಟಿ ಫೇಸ್ ಐಡಿಯಾ ಕೊಟ್ಟಿ. ಬಾ ಹಂಗ ಮಾಡೋಣ. ಏನಂದಿ ಹೊಳ್ಳಿ ಹೇಳಲ್ಲ. ಏಯ್ ಒಳ್ಳಿ ಹೇಳೋದಲ್ಲ, ಒಳ್ಳಿ ಮಾಡೋಣ. ನಡೆ. ಕರೆಕ್ಟ್. ಅವ್ವ ಜೈ ಅಮರೇಶ್ವರ. ಕಟ್ಟಿ ರೋಡ್ ಒಳಗ ಯಾರ ಕರೆಂಟಿನ ವೈರ್ ಹರ್ದಾರ, ಯಾರು ಅಲ್ಲಿ ಬರ್ಬೇಡ್ರಿ, ಶಾಕ್ ಹೊಡ್ಯಾಕತ್ತೈತಿ. ಮುಂದಿನ ವರ್ಷ ಜಾತ್ರೆಗ ಇವತ್ತು ಕೌಡ್ರ ನಾಟಕ ನೋಡ್ಬೇಕಾಗಿತ್ತು ನಾನು. ನಮ್ ನಾಟಕ ಹಾಳು ಮಾಡಿ ಅವ ಆಡಕತ್ತಾನ. ಏನಲ್ಲೇ ಮಗನ, ಊರೊಳಗ ನೀನೇ ದೊಡ್ಡ ಹೀರೋ ಅನ್ಕೊಂಡಿದ್ದೇನ? ನಿನ್ನ ಬಗ್ಗೆ ಕೇಳಿ ಕೇಳಿ ನನಗಂತೂ ತಲೆ ಚಿಟ್ಟಿಡಿತೈತಿ. ಮರ್ಯಾದಿಂದ ಹೇಳಕತ್ತೀನಿ, ನಾಳೆ ಮುಂಜಾನೆ ಈ ಊರಾಗ ಕಾಣಬಾರ್ದು ನೀನು. ಏನಲ್ಲೇ ಬೋಸುಡಿಕೆ, ನಮ್ ಗೌಡ್ರ ನಾಟಕ ಹಾಳು ಮಾಡ್ತೀನಿ ನೀನು. ಎಷ್ಟು ಸೊಕ್ಕಲೆ ನಿನಗ? ನೀ ಮನೆಗೆ ಹೋಗು. ಮರಯ್ಯ ನಡಿ ಹೋಗೋಣ, ಟೈಮ್ ಆತು. ಭಯ ಭಯ ಬಾಬಯ್ಯ, ಆ ಸಿದ್ದಣ್ಣ ಹೇಳಿದವರು ಗೊಡಿಲಿ ಗೊತ್ತಾನ. ಬಾಬಯ್ಯ ಹಿರಿಯತ್ತು ಹೋಗೋಣ. ಬಾಬಯ್ಯ ಬಾಬಯ್ಯ ಏಯ್ ನಡಿ, ಬರಾಗಿಲ್ಲ. ಹೋಗೋಣ, ಬರಾಗಿಲ್ಲ. ಬಾಬಯ್ಯ ಜಲ್ದಿ ಹೋಗೋಣ. ಬಾಬಯ್ಯ ಹೋಗ್ಬೇಡ, ಬರೆಯ ನನ್ನ ಮಾತು ಕೇಳು, ಹೋಗ್ಬೇಡ.
ಹೊಡೆದು ಅವನೇ ಸತ್ತೋಗಿರ್ತಾನೆ. ವಿಠಲ್, ಇರೋ ಒಂದ್ ಮನಿನೂ ಸುಟ್ಟಾಕಿದ್ರು. ಈಗ ಎಲ್ಲಿರ್ತೀಯಾ? ನಿಂದಕರಿರಬೇಕಯ್ಯ ಜಗದೊಳು, ಹಂತಿ ಇದ್ದರೆ ಕೇರಿ ಶುದ್ಧಿಯು. ದುಷ್ಟ ಜನರು ಸೃಷ್ಟಿಯೊಳಗಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು ಅಂತ ದಾಸರು ಹೇಳಿದ್ದಾರೆ. ನಿನಗಿರೋ ವಿದ್ಯೆ ಇದೆಯಲ್ಲ, ಅದು ಎಲ್ರಿಗೂ ಇರೋದಿಲ್ಲ. ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ, ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ. ಅದೇ ನಿನ್ ಶಕ್ತಿ. ಆ ಶಕ್ತಿನ ಹೇಗ್ ಬಳಸ್ಕೋಬೇಕು ಅಂತ ನಾ ಹೇಳ್ತೀನಿ. ನನಗ್ ಗೊತ್ತಿರೋ ಒಬ್ಬ ಸಂಗೀತ ನಿರ್ದೇಶಕರಿದ್ದಾರೆ. ನಾನು ಅವ್ರಿಗಿವತ್ತೇ ಫೋನ್ ಮಾಡ್ತೀನಿ. ನೀನ್ ಬೆಂಗಳೂರಿಗೆ ಹೋಗು. ನಾವು ಊರಲ್ಲಿರೋದು ನಿಮಗಿಷ್ಟ ಇಲ್ಲ ಅಲ್ವೇನ್ರಿ ಮೇಡಮ್ ಅವರ? ನಾನು ನಿಮ್ಮನ್ ಬಿಟ್ಟು ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನೋಡು, ನನ್ ಮಾತ್ ಕೇಳು, ಹಠ ಮಾಡ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತೈತಿ. ಕಲ್ಲು ಮಣ್ಣು ಸೇರಿಸಿ ಕಟ್ಟಿರೋ ಮನೆನ ಸುಡಬಹುದು, ಆದ್ರೆ ಜನರ ಮನ್ಸಲ್ಲಿ ಕಟ್ಟಿರೋ ಮನೆನ ಸುಡಾಕೆ ಆಗಲ್ಲ. ಅಂತ ಮನೆನ ನಿನ್ ಜನರ ಮನ್ಸಲ್ಲಿ ಕಟ್ಬೇಕು. ಅದಕ್ಕೆ ನನ್ ಮಾತ್ ಕೇಳು. ಇವತ್ ರಾತ್ರಿನೇ ನೀನ್ ಬೆಂಗಳೂರಿಗೆ ಹೊರಡು, ಗೊತ್ತಾಯ್ತಾ? ಮತ್ತ ಅವ್ವ? ಅವನ್ನ ನೀಲವ್ವ ನಾನು ನೋಡ್ಕೋತೀವಿ. ಅವನ್ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ಆತ್ರಿ ಮೇಡಮ್ ಅವರ. ಮೇಡಮ್ ಅವರ ಅಲ್ಲ, ಮಾಧವಿಯನ್ನ. ಹಲೋ ಸರ್, ನಾನ್ ಮಾಧವಿ ಅಂತ ಗುಳಿಯದ್ ಗುಡ್ಡದಿಂದ ಮಾತಾಡ್ತಿದ್ದೀನ್ರಿ. ನನ್ ಫ್ರೆಂಡ್ ಒಬ್ಬ ಬಹಳ ಚಲೋ ಹಾಡ್ತನ್ರಿ. ನೀವ್ ಅವನ್ಗೊಂದ್ ಚಾನ್ಸ್ ಕೊಟ್ಟು ದಾರಿ ತೋರ್ಸ್ಬೇಕ್ರಿ. ಇವತ್ತೇ ನಾನು ಬೆಂಗಳೂರು ಕಳಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಒಟ್ನಲ್ಲಿ ನಿನ್ನ ಪ್ರೀತಿ ಗೆಲ್ಲೋದಕ್ಕೋಸ್ಕರ ದೂರದ ಕೆರೋರಿಂದ ಬಂದಿದ್ಯಾ. ನಾವೆಲ್ಲ ಅವನನ್ನು ನಂಬಬೇಕು ಅಷ್ಟೇ. ನೋಡು, ಸಾಧನೆ ಮಾಡೋನಿಗೆ ಬಡತನ ಅಡ್ಡ ಬರಲ್ಲ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಅಂದರೆ ಇಡೀ ಸಮಾಜನೇ ನಮ್ಮ ಕಡೆ ತಿರುಗಿ ನೋಡಬೇಕು. ಆ ಥರ ಸಾಧನೆ ಮಾಡಬೇಕು. ಈಗೇನು ಮಾಡ್ತೀಯಾ? ಎಲ್ಲಿರ್ತೀಯ? ದುಡ್ಡೇನಾದರೂ ಇದೆಯಾ ನಿನ್ನ ಹತ್ರ? ಯೋಚನೆ ಮಾಡಬೇಡ, ನಾನಿದ್ದೀನಿ. ಬೆವರು ಹರಿಸಿದ್ರೆ ಭಗವಂತ ಬೆಲೆ ಕೊಟ್ಟೇ ಕೊಡ್ತಾನೆ. ಬಾ ಹೋಗೋಣ, ಬಾ. ಬಾ ಇಂದ್ರ, ಇಂದ್ರ, ಇಂದ್ರ. ಬಾ ನೀನು, ಕೂತ್ಕೋ. ಲವ್, ಯಾರ ಇವನು? ನನ್ನ ಫ್ರೆಂಡು ಕಣ. ನಿಂಗೆ ಊರು ತುಂಬ ಫ್ರೆಂಡ್ಸ್ ಇದ್ದಾರೆ. ಅವನನ್ನ ಇಲ್ಲಿಗೇನು ಕರ್ಕೊಂಬಂದೆ ಅಂತ ಕೇಳಿದ್ದು. ಲೈ, ಈಗ ತಾನೇ ಬಂದಿದ್ದೀವಿ, ಸ್ವಲ್ಪ ಮುಚ್ಕೊಂಡಿರಲ್ಲ. 2 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, ಗೊತ್ತಾ? ಲೇ, ನಿನ್ನೆ ತಾನೇ ನನ್ನ ಮುಂದೆನೇ ಕಟ್ಟಿದ್ಯಲ್ಲೋ ಬಾಡಿಗೆ. ತಿಂಗಳು ಬಾಡಿಗೆ ಕಟ್ಟೋದು ನಾನೇ. ನಿನ್ನ ಭಾಗದ ಕಟ್ಟಿದ್ಯಾ? ಮುಚ್ಕೊಂಡು ಮೊದಲು ಬಾಡಿಗೆ ಕೊಡು. ಏಯ್, ಆಯಿತು ಸುಮ್ಮನಿರ. ವಿಠಲ್, ನೀನೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ, ಎಲ್ಲರ ಜೊತೆಲಿ ಊಟ ಮಾಡೋಣ. ಅಡುಗೆ ಯಾರು, ನಿಮ್ಮಪ್ಪ ಮಾಡ್ತಾನಾ? ಓ, ನಿಮ್ಮಪ್ಪ ಸತ್ತೋಗಿದ್ದಾನೆ ಬಿಡೋ ಲವ್. ಸಾಹೇಬ್ರಿಗೆ ಬಿಸಿನೀರು ಬೇಕೋ ಇಲ್ಲ
ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. ಸ್ವಲ್ಪ ಕೇಳಮ್ಮ. ಹೋಗ ಲವ್. ಹಾಯ್, ಹಲೋ, ಬಾಯ್ಲಿ. ನಮ್ಮವ್ವ ತೊಟ್ಲಕ್ ಹಾಕಾಕ 2,000 ರೊಕ್ಕ ಖರ್ಚು ಮಾಡಿ ನನ್ಗ ವಿಟ್ಟಲ್ ಅಂತ ಹೆಸರಿಟ್ಟಾಳ. ಏಯ್ ಸಾಕ್ ಬಾ, ಈರುಳ್ಳಿ ಕೊಯ್ ಬಾ. ಯಾವ ಊರು? ಏಯ್ ನಿನ್ನ ಕೇಳ್ತಾ ಇರೋದು ಯಾವ ಊರು? ಕೆರೂರು. ಏನ ಕೇರೂರ? ಹಾ. ಎಲ್ಲಿ ಬರುತ್ತದು? ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕೆರೂರು. ಅಲ್ಲಿಂದ ಬೆಂಗಳೂರಿಗೆ ಏನಕ್ಕೆ ಬಂದೆ? ಆಡ್ಗಾರ ಆಗಾಕ. ಏನು ರಿಯಾಲಿಟಿ ಶೋದಲ್ಲಿ ಆಡಕ್ ಬಂದ? ಅಲ್ಲಲ್ಲ, ಸಿನಿಮಾದೊಳಗೆ ಆಡಕ. ಓ, SP ಬಾಲಸುಬ್ರಹ್ಮಣ್ಯಂ ಥರ. ಲೋ, 2 ವರ್ಷದಿಂದ ಹೀರೋ ಆಗಬೇಕು ಅಂತ ನಾನೇ ಸಾಯ್ತಾ ಇದ್ದೀನಿ, ನನಗೆ ಚಾನ್ಸ್ ಸಿಗ್ತಾ ಇಲ್ಲ. ನೀನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಡ್ತೀಯಾ? ಏನು ಸಿನಿಮಾದಲ್ಲಿ ಹೀರೋ ಆಗೋದು, ಡೈರೆಕ್ಟರ್ ಆಗೋದು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಎಲ್ಲದಕ್ಕೂ ದುಡ್ಡು ಬೇಕಮ್ಮ, ದುಡ್ಡು. ಎಷ್ಟು ತಂದಿದ್ಯಾ ದುಡ್ಡನ್ನ? ಏಯ್, ಸುಮ್ಮನೆ ಇರೋದಕ್ಕೆ ಏನೋ ತಗತ್ಯಾ? 2 ತಿಂಗಳು ಬಾಡಿಗೆ ತಗೋತೀನಪ್ಪ, ಕೊಡ್ತೀಯಾ? ಯಾವಾಗ ನೋಡಿದ್ರು ದುಡ್ಡು 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 ಅಂತ ಸಾಯ್ತೀಯ ಒಳ್ಳೆ. ಮಗ್ನ, ಬಾಡಿಗೆ ಕೊಡ್ದೆ ನನ್ನ ದುಡ್ಡಲ್ಲೇ ತಿನ್ಕೊಂಡಿದ್ಯಾ? ಅದಲ್ದೆ ಯಾರನ್ನೋ ಕರ್ಕೊಂಬಂದಿಟ್ಕೋತೀಯ. ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಆಚೆಗೆ ಹಾಕ್ತೀನಿ. ವಿಠಲ್, ಏನು ಯೋಚನೆ ಮಾಡ್ತಿದ್ಯಾ? ನಿಜವಾಗ್ಲೂ ಸಿನಿಮಾದೊಳಗೆ ಹಾಡಕ ಚಾನ್ಸ್ ಕೊಡ್ತಾರೇನ್ರಿ ಪೀಟರ್? ನಾನು ಸಿನಿಮಾದೊಳಗೆ ಹಾಡ್ತೀನ? ಯಾಕಾಗಲ್ಲ, ಆಗತ್ತೆ. ಮನುಷ್ಯನಿಂದ ಆಗದೆ ಇರೋದು ಯಾವುದೂ ಇಲ್ಲ. ನೋಡು, ಒಬ್ಬ ಸಾಮಾನ್ಯ ಸನ್ಮಾನ್ಯ ಆಗಬೇಕು ಅಂದರೆ ಅದೆಷ್ಟೇ ಕಷ್ಟಗಳು ಬಂದರೂ ಅವನು ಸಾಧನೆ ಮಾಡಲೇಬೇಕು. ನೋಡು, ನಮ್ಮ ತಾತನ ಕಾಲದಲ್ಲಿ ಚಂದ್ರನ ತೋರಿಸಿ ದೇವರು ಅನ್ನೋರು. ಅದೇ ನಮ್ಮ ಕಾಲದಲ್ಲಿ ಚಂದ್ರನ ಮೇಲೆ ಕಾಲಿಟ್ಟು ಬಂದರು. ಆಗತ್ತೆ ಅಂದರೆ ಆಗೇ ಆಗತ್ತೆ, ಆಗಲ್ಲ ಅಂದರೆ ಆಗೋದೇ ಇಲ್ಲ. ಮನುಷ್ಯ ದೇವರಾಗ್ತಿದ್ದಾನೆ. ಅಂಥದ್ರಲ್ಲಿ ನೀನು ಪ್ಲೇಬ್ಯಾಕ್ ಸಿಂಗರ್ ಆಗಲ್ವಾ? ಆಗ್ತೀಯಾ, ಹಾಗೇ ಆಗ್ತೀಯಾ. ಸರ್, ಇನ್ನೂ ಲೇಟ್ ಆಗಮ್ಮ ಸರ್. ನಿನಗೇನು ಕಷ್ಟ? ವಾಟ್ಸ್ ಯುವರ್ ಪ್ರಾಬ್ಲಮ್? ನಮ್ಮ ಚಿಂತೆ ನಮಗೆ. ಅಜ್ಜಿಗೆ ಅರವೆ ಚಿಂತೆ, ಮೊಮ್ಮಗಳಿಗೆ ಮಿಂಡನ್ ಚಿಂತೆ ಅಂತ ಒಂದು ಗಾದೆ ಇದೆ. ನಾವೆಲ್ಲ ಕಾಯ್ತಾ ಇಲ್ವಾ? ಆಮಾಂ ಸರ್. ವೆಯ್ಟ್ ಮಾಡು. ಆಚೆ ಸರ್. ಒಳ್ಳೆ ಸಿಂಗರು ಸರ್ ಅವಿನಾಶು. ಒಂದು ಹಾಡು ಹಿಟ್ ಆಯ್ತು ಒಂದು, ಸಿಕ್ಕಾಪಟ್ಟೆ ಬ್ಯುಸಿ. ನಾನು ಫೋನ್ ಕೂಡ ತೆಗಿಯಕ್ಕಾಗ್ತಾ ಇಲ್ಲ, ಅಷ್ಟು ಬ್ಯುಸಿ ಅವನು. ಏನು ಮಾಡೋದು? ಹಿ ಹ್ಯಾಸ್ ಪ್ರಾಮಿಸ್ಡ್ ಬರ್ತೀನಿ ಅಂತ. ಸರ್, ಅವ್ರ ಬದಲು ಬೇರೆಯವ್ರನ್ನ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸರ್? ಅದು ನಂಗೆ ಗೊತ್ತಿಲ್ವಾ? ನೋಡಿ, ಒಂದು ಸಿನಿಮಾ ಒಪ್ಕೊಳ್ಳೋ ತನಕ ಅದು ನಿಮ್ಮ ಸಿನಿಮಾ, ಒಪ್ಕೊಂಡ್ಮೇಲೆ ಅದು ನನ್ನ ಸಿನಿಮಾ. ಇದನ್ನ ವಿಶೇಷವಾಗಿ ನಾನು ಪೂರ್ವಾಧನಶ್ರೀ ಮತ್ತು ಚಾರುಕೇಶಿ ರಾಗನ ಮಿಕ್ಸ್ ಮಾಡಿ ಟ್ಯೂನ್ ಮಾಡಿದ್ದೀನಿ. ಇದರಲ್ಲಿ ಒಂದು ಕಾಮಪ್ರಧಾನ, ಇನ್ನೊಂದು ಭಕ್ತಿ ಪ್ರಧಾನ, ಎರಡು ಮಿಕ್ಸ್ ಆಗಿದೆ. ರೆಗ್ಯುಲರ್ ಸಿಂಗರ್ ಇದನ್ನ ಹಾಡೋದಕ್ಕೆ ಚಾಲೆಂಜ್ ಅಂತ ಅನ್ಕೋಬೇಕು. ಆ ಥರ ಇದೆ ಟ್ಯೂನು. ಎಲ್ಲರೂ ಹಾಡಿದ್ರೆ ಚೆನ್ನಾಗಿರಲ್ಲ. ಇದನ್ನ ಅವಿನಾಶ ಹಾಡಬೇಕು. ಅದಕ್ಕೆ ತಾನೇ ನಾನು ಅವನ ಹಿಂದೆ ಬಿದ್ದಿರೋದು. ಹೌದು ಸರ್, ನೀವು ಹೇಳೋದು ನಿಜ. ನಮ್ಮ ಸಿನಿಮಾದಲ್ಲಿ ಬರೋ ಆ ಸನ್ನಿವೇಶಕ್ಕೆ ಆ ಹಾಡನ್ನ ಅವಿನಾಶ ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಹೇಳ್ತೀರಾ, ನಾನು ಇಷ್ಟು ಹೇಳಿದ್ಮೇಲೆ? ಮತ್ತೀಗ ಏನ್ ಮಾಡೋದು ಸರ್? ಮಾಡೋದೇನು? ಕಾಯೋದು. ಕಾಯ್ಬೇಕು. ಇನ್ನೊಂದು ಸಾರಿ ಫೋನ್ ಮಾಡ್ತೀರಾ ಸರ್? ಬೆಳಿಗ್ಗೆಯಿಂದ 10 ಸಾರಿ ಫೋನ್ ಮಾಡಿದ್ದೀನ್ರಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಬರ್ತಾ ಇದೆ.
ಸರ್ இப்போ என்ன பண்ணலாம் சார்? என்ன பண்ற? ಹೋಗಿ ಟೀ ಕುಡಿ. ಇರಿಟೇಟ್ பண்ணாத. ಡೋಂಟ್ ಇರಿಟೇಟ್ ಮೀ. ಗೆಟ್ ಲಾಸ್ಟ್. ಕೂಲ್ ಡೌನ್ ಸರ್. ಆಗೋದೆಲ್ಲ ಒಳ್ಳೇದಕ್ಕೆ. ಏನಂತೀರಿ ಡೈರೆಕ್ಟ್ರೆ? ನಿಜ ಸರ್. ಸರ್ ಒಳ್ಳೆ ಟ್ಯೂನ್ ಕೊಟ್ಟಿದ್ದೀರಾ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅವಿನಾಶ್ ಹತ್ರನೇ ಹಾಡ್ಸೋಣ. ಅದಕ್ಕೆ ತಾನೇ ಕಾಯ್ತಾ ಇರೋದು. ಅದು ನೋಡಿ, ಅವಿನಾಶ್ ವಾಯ್ಸ್ ಇದೆಯಲ್ಲ, ಅವನ ರೇಂಜೇ ಬೇರೆ. ಹಂಗಾಗಿ ಅವನ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವೆಯ್ಟ್ ಮಾಡ್ತಿರೋದು ಅಷ್ಟೇ. ಇದು ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ. ನಮ್ಮ ಬಾಸು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಎಲ್ಲ ಸಿನಿಮಾಗಳು ಇಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದ್ದು. ಬಾ. ನಿಲ್ಲಪ್ಪ, ಎಲ್ಲಿ ಹೋಗ್ತಿದ್ಯಾ? ಮ್ಯೂಸಿಕ್ ಡೈರೆಕ್ಟರ್ ನೋಡೋದಕ್ಕೆ. ಅವರು ரொம்ப ಟೆನ್ಷನಲ್ಲಿದ್ದಾರೆ, ಯಾಕೆ ಸುಮ್ಮನೆ ಬಯಸ್ಕತ್ಯಾ? ಅಣ್ಣ, ಅವಮಾನಗಳೆಲ್ಲ ಆದ್ಮೇಲೆ ಸನ್ಮಾನಗಳಾಗೋದು. ಇರಲಿ ಬಿಡೋಣ, ನೀನು ಬಾ. ವಾಂತಾಳೆ ಹೇಳುತ್ತೆ. ಎಸ್ಪೆಷಲಿ ಈ ಹಾಡು ಮಾತ್ರ ಅವಿನಾಶ ಹಾಡಬೇಕು ಸರ್. ಪ್ಲೀಸ್, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಸರ್ ಯಾರೋ ಬಂದ್ರು ನೋಡಿ. ಶೆಟ್, ಇವನ್ ಯಾಕೆ ಬಂದ ಇಲ್ಲಿ? ಅಯ್ಯೋ, ಸಾರ್ ಬಂದ್ರು. ನಮಸ್ಕಾರ ಸರ್. ಪೀಟರ್, ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಅವಾಗ ಸ್ಟುಡಿಯೋ ಹತ್ರ ಬರಬೇಡ ಅಂತ. ಆ ಥರ ಅವಕಾಶ ಇದ್ರೆ ನಾನೇ ನಿನಗೆ ಫೋನ್ ಮಾಡ್ತೀನಿ. ಎಷ್ಟು ಸರ್ತಿ ಹೇಳಿದ್ದೀನಿ ಮಾತನ್ನ. ಬಂದು ತಲೆ ತಿನ್ಬೇಡ. ಹೋಗಿ, ಹೊರಟೋಗಿ ನೀವು. ಯಾರು ಸರ್ ಇವರು? ಏನಾಯ್ತು ಸರ್? ಸುಮ್ಮನೆ ಬಂದು ತಲೆ ತಿಂತಾರೆ ಸರ್. ಚಾನ್ಸು ಅಂತ ನಾವೇ ಚಾನ್ಸ್ ಕಾಯ್ತಾ ಇರ್ತೀವಿ. ಇವ್ರು ಬಂದು ನಮ್ಮ ಪ್ರಾಣ ತಿಂತಾರೆ. ಹೋಗ್ರಯ್ಯ, ಹೋಗಿ ಆಚೆ ಹೋಗಿ. ಸರ್, ನನಗೋಸ್ಕರ ಬಂದಿಲ್ಲ ಸರ್, ಇವನಿಗೋಸ್ಕರ ಬಂದಿದ್ದೀನಿ ಸರ್. ಸರ್, ಇವನು ತುಂಬ ಚೆನ್ನಾಗಿ ಹಾಡ್ತಾನೆ ಸರ್. ಇವನ್ ಧ್ವನಿ ಡಿಫ್ರೆಂಟ್ ಆಗಿದೆ ಸರ್. ಪ್ಲೀಸ್ ಸರ್, ಒಂದೇ ಒಂದು ಅವಕಾಶ ಕೊಡಿ ಸರ್. ಪ್ಲೀಸ್ ಸರ್. ಈ ನಾಟಕ ಎಲ್ಲ ನಂಗೆ ಇಷ್ಟ ಆಗೋದಿಲ್ಲ. ನೀನೇನು ಅವನಿಗೆ ಶಿಫಾರಸ್ ಮಾಡೋದು? ಬಂದ್ಬಿಟ್ಟ, ಚೆನ್ನಾಗಿ ಹಾಡ್ತಾನಂತೆ, ಡಿಫ್ರೆಂಟ್ ವಾಯ್ಸ್ ಅಂತ. ನೀನ್ಯಾರು ಅದೆಲ್ಲ ಹೇಳಕ್ಕೆ? ಓಕೆ, ಸುಮ್ಮನೆ ಬಂದು ತೊಂದರೆ ಕೊಡ್ಬೇಡಿ. ಹೋಗಿ, ಹೋಗ್ರಯ್ಯ. ವೇಲು, ಸುಮ್ಮನೆ ಯಾರನ್ನೂ ಒಳಗಡೆ ಬಿಡಬೇಡ. ಸರ್, ತಪ್ಪು ತಿಳ್ಕೊಬೇಡಿ. ಬೆಳಗ್ಗೆಯಿಂದ ಹಾಗೂ ಸುಮ್ಮನೆ ಕೂತಿದ್ದೀವಿ. ಆ ಹುಡುಗನ ಕೈನಲ್ಲಿ ಟ್ರ್ಯಾಕ್ ಆಡ್ಸೋಣ ಸರ್. ನಮಗೂ ಒಂದ್ಸರಿ ಹಾಡು ಕೇಳ್ದಾಗತ್ತೆ. ನಿಮ್ಮಿಷ್ಟ. ಪೀಟರ್, ನನಗೋಸ್ಕರ ನೀವು ಯಾಕೆ ಅವ್ರ ಕಾಲು ಹಿಡಿಯಕ್ಕೆ ಹೋಗಿದ್ರಿ ಸರ್? ವಿಠಲ್, ನೆಗೆಟಿವ್ ಥಿಂಕ್ ಮಾಡಬಾರ್ದು. ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನೋಡು, ಈ ಸ್ಟುಡಿಯೋದಲ್ಲಿ 100 ಜನ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಜೀವನನೇ ಕಟ್ಕೊಂಡಿದ್ದಾರೆ. ದೊಡ್ಡವ್ರ ಕಾಲಿಡಿಯೋದ್ರಲ್ಲಿ ತಪ್ಪೇನೂ ಇಲ್ಲ ಕಣೋ. ಅವರೇನೋ ಬ್ಯುಸಿ ಇದ್ರು ಅನ್ಸುತ್ತೆ, ಅದಕ್ಕೆ ಹಾಗಂದಿದ್ದಾರೆ. ನೀನೇನು ಬೇಜಾರು ಮಾಡ್ಕೊಂಬೇಡ, ಬಾ ಹೋಗೋಣ. ಹಲೋ, ನಿಂತ್ಕೊಳ್ಳಿ. ಪೀಟರ್, ಬೇಜಾರು ಮಾಡ್ಕೋಬೇಡ. ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ಅವರು ಹಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೊರಗಡೆ. ಜೀಸಸ್, ಥ್ಯಾಂಕ್ ಯು ಸರ್. ಬಾ ಬಾ. ನಿನ್ನ ಹತ್ರ ಟ್ರ್ಯಾಕ್ ಹಾಡಿಸ್ತೀನಿ. ಈ ನೋಟ್ಸ್ ತಗೋ. ನನಗೆ ಸಿನಿಮಾ ಹಾಡಕ್ಕೆ ಬರಂಗಿಲ್ಲ ಸಾಹೇಬ್ರ. ನೀವು ಹೇಳ್ಕೊಟ್ರ ನಾ ಹಾಡ್ತೀನಿ ರೀ. ನೀನಿನ್ನ ಅಲ್ಲೇ ಇದೆಯಾ? ಮೈಕ್ ಹತ್ರ ಹೋಗು. ನಾನು ಟ್ಯೂನ್ ಹೇಳ್ತೀನಿ, ಆಮೇಲೆ ಹಾಡುವಂತೆ. ಒಳಗೋಗು. ಆಲ್ ದಿ ಬೆಸ್ಟ್. ಅಷ್ಟೇ ಅಲ್ಲಲೇ ಶೇಂಗಾ, ಅವನ್ ಫೋಟೋ ಟಿವಿಯಾಗೂ ಬಂದೈತಂತೆ. ಹೌದ್ರಲೇ, ಎಲ್ಲಾ ಕಡೆಗೂ ಅವಂದ ಸುದ್ದಿ. ನಮ್ಮ ದೋಸ್ತ ದೊಡ್ಡ ಮನುಷ್ಯ ಆದ್ನಪ್ಪ. ಅವ ಕೆರ್ರ ಬಿಟ್ಟಿದ್ದ ಚಲೋ ಆತು. ಏನ ಸಂಕವ, ನಿನ್ ಮಗ ಟಿವಿ ಒಳಗ್ ಬರಕತ್ತಾನ ನೋಡಿಯಾ ಇಲ್ಲ? ಅಯ್ಯ, ನಿನ್ಗ ಹೇಳಕತ್ತೀನಿ. ಈಕೆ ಮಗ ಟಿವಿ ಒಳಗ್ ಬರಕತ್ತಾನ ನೋಡಿದ್ಯಾ ಅಂತ? ಅಯ್ಯ, ಪೇಪರಾಗೂ ಬಂದಕತ್ತಾನ. ಅವನ್ನ ನೀನ್ ಆ ಕಡೆ ಕಳಿಸಿ
ನೀನ್ ಈ ಕಡೆ ಲಗ್ನ ಮಾಡ್ಕೊಂಡಿ. ಆದ್ರ ದೇವ್ರು ನಿನ್ನ ಗಂಟನ್ನ ಕಿತ್ಕೊಂಡ. ಅವ ಇಲ್ಲಿಗೆ ಬಂದಾಗ ಈ ಹಾಳಾದ ಮುಸುಡಿನ ಅವನಿಗೆ ತೋರಿಸ್ಬೇಡ. ಏಯ್ ಮುಚ್ಚಿಲೆ ಬಾಯ್. ನಡೆ. ಲೇ ಇಂದ್ರ, ಏನೋ ದಮ್ಮುಡಿಯೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಟಿವಿಯಲ್ಲಿ ಪೇಪರಲ್ಲಿ ನೋಡ್ತೀನಲ್ಲ, ಅದಕ್ಕೆ. ನೋಡೋ, ಜೀವನ ಕಷ್ಟದಲ್ಲಿದೆ ಅಂತ ದಮ್ಮುಡಿಯೋದು, ಗುಂಡಾಕೋದ್ರಿಂದ ಆರೋಗ್ಯ ಹಾಳಾಗತ್ತೆ. ಸಾಧನೆ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಇವತ್ತಿಂದ ನಮ್ಮ ಜೊತೆಲಿರ್ತೀಯ, ಬಾ. ವಿಠಲ್, ವಿಠಲ್. ಅಣ್ಣ, ಅವ್ರು ರಾತ್ರಿನೇ ಕಾರ್ ತಗೊಂಡು ಹೋದ್ರು ಅಂತ ವಾಚ್ಮ್ಯಾನ್ ಅಣ್ಣ ಹೇಳ್ದ. ಫೋನ್ ಮಾಡ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಏನಾಯ್ತಣ್ಣ? ಅವನ ಪ್ರೀತಿನ ಗೆಲ್ಲಬೇಕು ಅಂತ ಸಾಧನೆ ಮಾಡೋದಕ್ಕೆ ಬಂದ. ಸಾಧನೆ ಮಾಡಾಯ್ತು, ತನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ಜೀಸಸ್, ಅವನ ಪ್ರೀತಿ ಅವನಿಗೆ ಸಿಗಲಿ. ಏನಾತ್ರಿ ಮಾಧವಿ? ಏನಾತು? ಏನಾಗ್ಬೇಕಾಗಿತ್ತು ಅದಾಗಿದೆ. ನೀನ್ ಹೇಗಿದ್ಯಾ ವಿಠಲ್? ನಾ ಹೆಂಗದೀನಿ ಅಂತ ನಿಮಗೆ ಗೊತ್ತಿಲ್ವಾ ಮಾಧವಿ? ಅಂತೂ ಸಂಗೀತದಲ್ಲಿ ಸಾಧನೆ ಮಾಡ್ದೆ. ನೀನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ವಿಠಲ್. ನಿಮ್ಮನ್ನ ನೋಡ್ತಿದ್ರ ನಿಮ್ಮನ್ ಬಿಟ್ಟು ಈ ಊರ್ ಬಿಟ್ಟು ಯಾಕಾದ್ರೂ ಓದ್ನೋ ಅನಿಸ್ತೈತ್ರಿ ಮೇಡಮ್ ಅವರ. ಪ್ರೀತಿ ಅಂದ್ರೆ ಅಂದ ಚಂದ ನೋಡಿ ಜೊತೆಗ್ ಬಾಳೋದಲ್ಲ, ಅಂದ ಚಂದ ಒಳಗ್ ತುಂಬ್ಕೊಂಡ್ ಬಾಳೋದು. ನಾವ್ ಇಷ್ಟಪಟ್ಟೋರು ಸಿಗದೆ ಇದ್ದಾಗ ದೂರ ನಿಂತು ಅವ್ರ ಖುಷಿ ಆಗೋ ತರ ಇರೋದು. ನಾವ್ ಅನ್ಕೊಂಡಂಗ್ ಬದುಕಿದ್ರೆ ಆ ಜೀವನಕ್ಕೊಂದ್ ಅರ್ಥನೇ ಇರಲ್ಲ, ಹಂಗ್ ಬದುಕೋಕ್ಕೂ ಆಗಲ್ಲ. ಮತ್ತ ನನ್ ಕಡೆಯಿಂದ ಈ ಸಾಧನೆ ಯಾಕೆ ಮಾಡ್ಸಿದ್ರಿ? ಊರ್ ತುಂಬಾ ಉಡಾಳ ಅಂತ ಕರ್ಸ್ಕೊಂತಿದ್ದವನ್ಗ ಯಾಕೆ ಪಟ್ಟ ಕೊಟ್ರಿ? ಪಟ್ಟ ನಾನ್ ಕಟ್ಟಿದ್ದಲ್ಲ ವಿಠಲ್. ನಿನ್ ಸಾಧನೆ ನಿಮ್ ತಾಯಿಗ್ ಸೇರ್ಬೇಕು. ಆ ನಿಮ್ ತಾಯಿನೇ ನಿನ್ಗೆ ಪಟ್ಟ ಕಟ್ಸಿದ್ದು. ಅವ್ರನ್ನ ಚೆನ್ನಾಗ್ ನೋಡ್ಕೋ. ನಾವ್ ಮಾಡಿರೋ ತ್ಯಾಗದಲ್ಲಿ ನಿಜವಾದ ಪ್ರೀತಿ ಇರುತ್ತೆ.